ಕಲೆ ಇದು ಬೆಳಿಗಿನ ರಾಜಕಾರಣಿಗಳು ಪೂಜೆ ಮಾಡಕತ್ತಿಯಲ್ಲಿ ಏನು ಮಾಡೋದು ಬಿಡ್ಲಿ ಮಲ್ಯ. ನಾನು ಊರಾಗ ಒಂದು ಬಿಟ್ಟಿ ಹಾಳಾಗಿ ಹಂಗ ತಿರುವುದಕ್ಕಿಂತ ಯಾವ್ದಾರ ಒಂದು ಪತ್ರಿಕೆ ಬರಿಬೇಕಂತ ಮಾಡಿದೇನ್ಲಿ. ಪತ್ರಿಕೆ ಬರೆಯೋದು ಅಂದ್ರೆ ಸಾಮಾನ್ಯ ಅಂತ ತಿಳಿದಿ ಏನ? ದೊಡ್ಡ ಪ್ಲಾನ್ ಬೇಕಲಿ ಅದಕ್ಕೆ. ಅದ್ರಾಗೇನು ದೊಡ್ಡ ಪ್ಲಾನ್ ಬೇಕಲಿ, ಅದ್ರಾಗೇನು ದೊಡ್ಡ ವಿಷಯ ಐತಿ. ಬೆಳಗಾವಿ ಜಿಲ್ಲಾದಾಗ ಬಾವು ತುಡುಗಾಗೈತಿ, ಗದಗನ್ಯಾಗ ಗದ್ದಿ ತುಡುಗಾಗೈತಿ, ರೋಣದಾಗ ರೋಡ್ ತುಡುಗಾಗೈತಿ, ಗೋಕಾಕದಾಗ ಗ್ವಾಡ್ ತುಡುಗಾಗೈತಿ ಅಂತ ಬರೆದು ಬಿಟ್ರೆ ಅವ್ನು ಏನು ಹೇಳಲಿ, ಕರ್ನಾಟಕ ತುಂಬೆಲ್ಲ ನನ್ನ ಪತ್ರಿಕೆ ಬಾಗಲ ಮುಂದಿನ ಬರಮಪ್ಪನ ಪಳಾರಂಚಿದಂಗೆ ಆಗ್ತೈತಿ, ಪಳಾರಂಚಿದಂಗೆ ಆಗ್ತೈತಿ. ಅತ್ತಾಗಿಂದ ರೊಕ್ಕನೇ ರೊಕ್ಕಲಿ, ಮನಿ ಮ್ಯಾಲ ಮನಿ ಕಟ್ಟಬಹುದು, ಹೆಂಡತಿ ಮೇಲೆ ಹೆಂಡತಿ ಆಗಬಹುದ್ಲಿ, ಬೀರು ಬಾರು ಕಾರು ನಮ್ಮನ್ನ ಯಾರು ಹಿಡ್ದವ್ರಲಿ, ನಾನಾ ಅರಸ ನಾನಾ ಪ್ರಧಾನಿಲೇ ಮಲ್ಯ. ಅಲ್ಲಲೇ ಕಲ್ಯ, ಎಲ್ಲರೂ ಮನಿ ತುಡುಗಾಗೈತಿ ಮಠ ತುಡುಗಾಗೈತಿ ಅಂತ ಬರದ್ರ ನೀ ಗ್ವಾಡಿ ತುಡುಗಾಗೈತಿ ರೋಡ್ ತುಡುಗಾಗೈತಿ ಅಂತಿ, ಹೆಂಗ್ಲಿ ಇದು? ಇಷ್ಟ ಯಾಕಲಿ? ಬೆಳಗಾವಿ ಜಿಲ್ಲಾದೊಳಗೆ ಬಾವಿ ತುಡುಗಾಗೈತಿ ಅಂತ ಕೋರ್ಟಿಗೆ ಹಾಕಿ ಕೋರ್ಟಿನೊಳಗೆ ವಕೀಲರು ಕೋರ್ಟ್ ಕಳೆದು ಗೂಟಕ್ಕೆ ಹಾಕಿ ಫೈಟ್ ಮಾಡಿ ಕೇಸ್ ನಡೆಸ್ಯಾರಂತ ಬರಿಬಹುದ್ಲಿ. ನೀ ಏನೋ ಹೇಳ್ಕಲ್ಯ, ಇದನ್ನು ಮಾತ್ರ ಯಾರು ನಂಬುದಿಲ್ಲ ಬಿಡು. ಯಾಕೆ ನಂಬುದಿಲ್ಲ? ನಾ ಇದನ್ನ ಸಿದ್ಧಾಂತ ಮಾಡಿ ತೋರಿಸ್ತೇನೆ. ಅಲ್ಲಲೇ ಮಗನ, ಸುಳ್ಳು ಒಯ್ದು ಖರೆ ಹ್ಯಾಂಗ ಮಾಡ್ತಿಲ್ಲ ನೀನು? ಏನು ದೊಡ್ಡದು ವಿಷಯ ಐತ್ಲಿ ಅದ್ರಾಗ. ಆ ಬೆಳಗಾವಿ ಜಿಲ್ಲಾದೊಳಗಿರುವ ಬಸಪ್ಪ ಬರ್ಮಪ್ಪ ಬದನಿಕಾಯಿ ಸಾಕಿನ ಹರ್ಕೋ ನೀವೊಂದೆರಡು ಕಾಯ್ಪುರದಲ್ಲಿರುವ ಬಸಪ್ಪನ ತೋಟದಲ್ಲಿ ಬಾವಿ ತೆಗೆಯಲು 45,000 ರೂಪಾಯಿ ಶಾಂಕ್ಷನ್ ಆಗಿತ್ತು. ಆ ದುಡ್ಡು ಬದನಿಕಾಯಿ ಬಸಪ್ಪನ ಕೈ ಸೇರಿದ್ರೊಳಗಾಗಿ ಲಂಚ್ ಬಡ್ಕರ್ ಕಡ್ತಕ್ಕೆ ಸಿಕ್ಕು 40,000 ರೂಪಾಯಿ ಲಗ ಹೊಡೆದು ಕೇವಲ 5,000 ರೂಪಾಯಿ ಬಂದು ಬಸಪ್ಪನ ಕೈ ಸೇರಿತು. ಬಸಪ್ಪ ಇನ್ನು ಉಳಿದ ದುಡ್ಡು ಮುಂದೆ ಬರುವುದೆಂದು 5,000 ರೂಪಾಯಿದು ಬುಟ್ಟು ಜಲಿಕೆ ತಗೊಂಡು ಬಂದು ಬಾವಿ ತೋಡಲು ತಯಾರಾಗಿ ಕುಳಿತಿದ್ದನು. ಇಷ್ಟರೊಳಗಾಗಿ ಬ್ಯಾಂಕಿನಿಂದ ಬಾವಿ ಕಂತಿನ ಸಾಲ ತುಂಬೆಂದು ಬಸಪ್ಪನ ಮನೆಗೆ ನೋಟಿಸ್ ಬಂತು. ಆಗ ಬಸಪ್ಪನು ಕಂಗಾಲಾಗಿ ತನ್ನ ಲಂಚ ತಿಂದವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವರನ್ನು ಸಸ್ಪೆಂಡ್ ಮಾಡಿಸಿದನು. ಬಸಪ್ಪನ ಬಾವಿ ಕದ್ದ ಕಳ್ಳರು ಇವರೇ ಎಂದು ಪೇಪರ್ನಲ್ಲಿ ಪ್ರಕಟಿಸಲಾಯಿತು. ನಿನ್ನ ಮುಂದೆ ಹೇಳ್ತಾನೆ, ಮುಂದೆ 2 ತಿಂಗಳು ತುಂಬುದ್ರಾಗೆ ಅಂತಂದ್ರೆ ಬಸಪ್ಪನ ಹೆಸರಲ್ಲಿ ಮತ್ತೆ 45,000ಕ್ಕೆ 45,000 ಕೂಡಿ 90,000 ರೂಪಾಯಿ ಬಿಡುಗಡೆ ಆಯ್ತು ಅಂತ ಬರಿಬಹುದಿಲ್ಲ. ಇದ್ರಾಗೇನು ದೊಡ್ಡ ವಿಷಯ ಐತಿ? ಭಾರಿ ಹುಷಾರ ಮತ್ ನೀನು. ಅಲ್ಲಲೇ ಕಲ್ಯ, ನಿನ್ನ ತಲೆ ಎಷ್ಟು ಚುರುಕಾಗಬೇಕಾದ್ರೆ ಏನೇನು ವಾಪರ್ಸಿದಿಲ್ಲ ನೀನು? ಮತ್ತೇನ್ಲೇ ನಾಯಿ ಕೊಡಿ ತಿಪ್ಪಿ ಮೇಲೆ ಹುಡ್ತಾವ ಅವೇನು? ಮತ್ತೆ ಅಲ್ಲೂ ಮಳ್ಳ ಅವಲ್ಲ, ಮತ್ತೆ ನೀ ಅವನು ತಿಂದಿ ನೋಡ, ಅವು ಕತ್ತಿ ತಿನ್ನುವ ಏನಕ್ಕೆ ಅಂತಾರ ಅವನ ತಿಂದಿ ಚಲೋ ನೀ ಹೂ ಕುರ್ಚಾಕ ಅಂತ. ಮತ್ತೆ ಯಾವನ್ ತಿನ್ಬೇಕು? ಹುತ್ತದ ಮ್ಯಾಗ ಹುಟ್ಟಿರ್ತಾವಲ್ಲಿ ಅವನು ತಿನ್ಬೇಕ. ಯಾಕಂತಂದ್ರ ಈ ಗಂಡಸನ್ನು ಶರೀರಕ್ಕೆ ಗಂಡು ಪದಾರ್ಥ ಅಂದ್ರೆ ಅದಲ್ಲಿ ಬೀಜಿಲ್ಲದ ಬೆಳೆದ ಬಹದ್ದೂರ್ ಮಗನ ಪದಾರ್ಥ ಅದ. ಅಂದಾಗ ನೀನು ಬಹಳ ಶೋಧ ಮಾಡವ. ಮತ್ತೆ ಎಷ್ಟು ಶೋಧ ಮಾಡ್ತೇವೆ ಅಷ್ಟು ನಮ್ಮ ಶರೀರ ಚಂದ ಇರ್ತದ್ಲಿ ಮಲ್ಯ. ಹೋಗ್ಲಿ ಬಿಡು. ಅಲ್ಲಲೇ ಕಲ್ಯ, ಗೌಡ್ರು ಇಲೆಕ್ಷನ್ಗೆ ನಿಲ್ತಾರಂತ. ನಾಳೆ ಬೆಳಗ್ಗೆ ಹರಿದ್ರೆ ಕ್ಯಾನ್ವಾಸ್ ಚಾಲೋ ಆತ. ಇಲೆಕ್ಷನ್ ಮುಗಿಯೋ ತನಕ ನಮ್ಮ ಕಣ್ಣಿಗೆ ನಿದ್ದಿನ ನೋಡಿಲ್ಲ. ಹೌದು ನೋಡ್ಲೆ, ಬೆಳಗರ್ರಿಗೆ ಚಲವಾತಿನ್ನ ಮಾಯಕ್ ಹಚ್ಚು ಮಾಯಕ್ ಬಿಚ್ಚು ಚುನುಮರಿ ಹಚ್ಚು ಚಾ ಕಾಸು ಗುಡಾರಾಸು ಅವ್ರನ್ನ ಕರ್ಸು ಇವ್ರನ್ನ ಕರ್ಸು. ಆ ಸಂಧ್ಯಾಗ ಹೋಗಿ ಯವ್ವ ನಮಗೆ ಗೌಡ್ರಿಗೆ ಓಟ್ ಹಾಕ್ರಿ, ಈ ಸಂಧ್ಯಾಗ ಹೋಗಿ ಯಪ್ಪ ನಮಗೆ ಗೌಡ್ರಿಗೆ ಓಟ್ ಹಾಕ್ರಿ, ನಡ್ಕಿನ ಸಂಧ್ಯಾಗ ಹೋಗಿ ಕುಡುಕರಿಗೆ 1-2 ಪಾಕೆಟ್ ಕೊಟ್ಟು ಕಡಿಕೆ ಓಟ್ ಹಾಕಕ್ಕೆ ಬರ್ದಾಗ ಮಾಡಿ ಅವ್ರನ್ನ ಅಲ್ಲೇ ಮಲಗಿಸಿ ನಾವು 1-2 ಪಾಕೆಟ್ ಕುಡಿದು ಗೌಡ್ರ ಕಡೆಯಿಂದ ಬೇಯಿಸ್ಕೊಳ್ಳೋದು ಚಲೋ ನೋಡ್ಲಿ. ಹೌದಲೇ ಕಲ್ಯ, ನಾವು ಗೌಡ್ರ ಕೈಯಾಗಿನ ಆಳಾಗಿ ಉಳ್ದೇವ ಅಂದ ಬಳಿಕ ಗೌಡ್ರು ಹೇಳ್ದಂಗೆ ಕೇಳ್ಬೇಕಲ್ಲಿ. ಅಲ್ಲಲೇ ಮಲ್ಯ, ಇಷ್ಟು ಗೌಡ್ರ ಕೈಯನ್ನ ಆಳಾಗಿ ದುಡಿಯೋಕ್ಕಿಂತ ನಿಂದೊಂದು 1.5 ಎಕರೆ ಹೊಲ ಐತಲ್ಲೇ, ಅದನ್ನ ಮಾರಿ ಎಲೆಕ್ಷನ್ ನಿಂತು ಬಿಡ್ಲಿ, ನಾವು ಓಡಾಡಕ್ಕೆ ಅನೌನ್ಸ್ ಮಾಡ್ತೇನೆ. ನಾ ಇಲೆಕ್ಷನ್ಗೆ ನಿಂತ ಅಕಸ್ಮಾತ್ ಆರಿಸಿ ಬಂದ್ರೆ ವಿಚಿತ್ರ ಕಾನೂನು ಜಾರಿ ತರ್ತೇನೆ ಕಲ್ಯ. ಎಂತ ಕಾನೂನು ಜಾರಿಗೆ ತರ್ತೀವಿ? ಈವರೆಗೂ ಅಂತ ಕಾನೂನು ಯಾರು ಜಾರಿಗೆ ತಂದಿಲ್ಲ, ಮುಂದೆ ಯಾರು ತರು ಹಂಗೂ ಇಲ್ಲ. ಎಂತ ಕಾನೂನು ಪಾದು? ನಾನು ಜಾರಿ ತರು ಕಾನೂನು ಅವನವನಿಗೆ ಗಿನ್ನಿಸ್ ದಾಖಲೆ ಆಗಿರ್ಬೇಕಂತ ಕಾನೂನು ಜಾರಿ ತರ್ತೇನೆ ಕಲ್ಯ. ನೋಡೋಣ ಹೇಳು. ನೋಡ್ಲೇ ಕಲ್ಯ, ನಾ ಆರ್ಸಿ ಬಂದ ಮರು ದಿವ್ಸನ ಕಂಟ್ರಿ ಸರಾಯಿ ಫುಲ್ ಪರ್ಮಿಷನ್, ಲಾಜಿಂಗ್ಕೆಲ್ಲ ಫುಲ್ ಪರ್ಮಿಷನ್, ಬೀದಿ ಸುಳಿಗೆ ನೋ ಟೆನ್ಷನ್. ಬೇಕಾದ್ರೆ ದುಡಿಬಹುದು, ಬ್ಯಾಡದ್ರ ಬಸ್ ಸ್ಟ್ಯಾಂಡ್ ಮೇಲೆ ಹೋಗಿ ಪಿಟ್ ಪಾಕೆಟ್ ಮಾಡಬಹುದು, ನೋ ಅಬ್ಜೆಕ್ಷನ್. ಅಂಗವಿಕಲರಿಗೆ ಸಿಗು ಸಹಾಯಧನ ಕ್ಯಾನ್ಸಲ್ ಮಾಡಿಸಿ, OC ಆಡವ್ರಿಗೆ ಸ್ಯಾಂಕ್ಷನ್ ಮಾಡಿಸಿ, ಊರಿಗೆ ಒಂದು ಕ್ಲಬ್ ಕಟ್ಸಿ, ಅಂದರ್ ಬಹಾರ ಆಟ ಆಡಿಸಿ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಫ್ಯಾಷನ್ ಕಾರ್ಡ್ ಜಾರಿ ತಂದು ಪ್ರತಿ ಕಾರ್ಡಿಗೆ 8 ಲೀಟರ್ ಕಂಟ್ರಿ ಸರಾಯಿ ಸಬ್ಸಿಡಿ ದರದಾಗ ಕೊಡಿಸ್ತೇನೆ. ಬೇಕಾದ್ರೆ ಕುಡಿಬಹುದು, ಬ್ಯಾಡಾದ್ರೆ ಬಚ್ಚಲ್ ಮೂರ್ಯಾಗ ಸುರಬಹುದು. ಆದ್ರೆ ಕಾಡಿಗೆ ಕಂಪಲ್ಸರಿ ಟ್ಯಾಕ್ಸ್ ಕಟ್ಟೋದು ಮಾತ್ರ ಗ್ಯಾರಂಟಿ. ಇದು ಅಷ್ಟಲ್ಲ, ಇನ್ನು ಭಾಳ ಮಾಡಾಮದೇನ. ಮತ್ತೇನು ಮಾಡಾಮದಿಪ್ಪ? 101 ಮರ್ಡರ್ ಮಾಡಿದವನಿಗೆ ಮರ್ಡರ್ ಕಿಂಗ್ ಪ್ರಶಸ್ತಿ ಕಡೆ, 101 ರೇಪ್ ಮಾಡಿದವ್ ಶೂರ್ವೀರ್ ಪ್ರಶಸ್ತಿ ಕಡೆ, ತಲಿ ಮ್ಯಾಗ ಶರಗವತ್ತು ತಿರ್ಗಾವ್ರಿಗೆ ದೂರ ಸಂಪರ್ಕ ಕಡೆ, ಹಳಿ ಕಾಲದ ಕುಂಕುಮ ಬಿಟ್ಟು ಟಿಕ್ಲಿ ಹಚ್ಚಿದವ್ರಿಗೆ ಬ್ಯಾಂಕಿನ ಸಬ್ಸಿಡಿ ಸಾಲ ಮಂಜೂರಾತಿ ಕಡೆ, ಲಂಡ್ ತೋಳಿನ ಜಂಪರ್ ಜಿನ್ನ ಪ್ಯಾಂಟ್ ಹಾಕವ್ರ ಕೈಯಾಗ ಗನ್ ಕೊಟ್ಟು ನಮ್ಮಂತ ಮಂತ್ರಿಗೆ ಬಾಡಿ ಗಾರ್ಡ್ ಅಂತ ಇಟ್ಟು ರಾಜಕೀಯ ಮಗನ. ಹೌದಾ? ಅಲ್ಲಲೇ ಮಲ್ಯ, ಇಷ್ಟೆಲ್ಲ ಮಾತಾಡ್ತೀನಿ, ನೀನು ಚೊನ್ನ ಗಟ್ಟಿಲ್ಲಲ್ಲೇ ಕಲ್ಯ. ಬ್ಯಾರದೇನರ ಸುದ್ದಿ ತೆಗಿ, ಆದ್ರೆ ನಾನು ಚೊನ್ನದ ಸುದ್ದಿ ಮಾತ್ರ ತೆಗಿಯಾಕ ಹೋಗ್ಬೇಡ. ಯಾಕಲೇ? ಯಾಕಂದ್ರೆ ಇದು ಸಾಮಾನ್ಯ ಚೊನ್ನ ಅಲ್ಲಲೇ, ಇದು ನಮ್ಮ ಅಜ್ಜನ ಚೊನ್ನ. ಈ ನಮ್ಮ ಅಜ್ಜನ ಚೊನ್ನ ನಮ್ಮ ಅಪ್ಪ ಕದಿಬೇಕಾದ್ರೆ ಬಹಳ ಕಷ್ಟಪಟ್ಟನ. ನಮ್ಮ ಅಪ್ಪನ ಚೊನ್ನ
ನಾನು ಕದಿಬೇಕಾದ್ರೆ ನಾನು ಮಹಾ ಕಷ್ಟಪಟ್ಟೀನಿ. ಯಾಕಂದ್ರೆ ಈ ಚೊನ್ನದ ಕರ್ರ ಮತ್ತೆ ಹಂಗೈತಿ. ನಾ ಸಣ್ಣಾಗಿರ್ತ ನಮ್ಮ ಅಜ್ಜಿ ನನಗೆ ಮೇಲಿನ ಮೇಲೆ ಹೇಳ್ತಿದ್ರು, ಲೇ ಮಲ್ಯ ನಿಮ್ಮ ಅಪ್ಪ ನಂಗೆ ಓಸಿ ಆಡ್ಕೊಂತ ಓನಿಗೊಂಡು ತಿರುಗಾಡಬೇಡ, ನಿಮ್ಮ ಅಜ್ಜನ ಚೊನ್ನದ ಹಂಗೆ ಸ್ಟ್ರಾಂಗ್ ಆಗಂತಿದ್ದಾಳ. ಯಾಕಂದ್ರೆ ನಮ್ಮ ಅಜ್ಜನ ಚೊನ್ನದ ಮೇಲೆ ಯಾವಕ್ಕಿರೋ ಬರೀ ಸೀರೆ ಒಣಗಿಸಿ ತೊಟ್ಕೊಂಡ್ರೆ ಸಾಕು, ಆಕೆ ಆಟೋಮೆಟಿಕ್ ಆಗಿ ಬಸರಾಗ್ತಿದ್ದಳಂತ. ಅಂದ ಮೇಲೆ ನೀನ ವಿಚಾರ ಮಾಡಿ ಈ ನನ್ನ ಚೊನ್ನದ ಪವರ್ ಏನೈತೆ ಅನ್ನೋ. ನೀನು ಚೊನ್ನದ ಕರಾಮತ್ತು ಭಾರಿ ಐತಿ ಬಿಡಂಗಾರ. ಕರಾಮತ್ ಅಷ್ಟೇ ಯಾಕೋ, ನನ್ನ ಚೊನ್ನಕ್ಕೆ ಭಾರಿ ಮಾರ್ಕೆಟು ಐತಿ. ಮನಿ ಸುಂಬಳಬುರ್ಗ್ ಸೂರ್ಯ ಹೊಸದಾಗಿ ಲಗ್ನ ಹನಿಮೂನ್ಕಂತ ಅವ್ರು ಬೀಗ್ರ ಊರಿಗೆ ಹೋಗಿ ಹೊರಟಿದ್ದ. ಅವಾಗ ನಾನು ಚೆನ್ನಾಗಿ 2 ತಾಸು ಬಾಡಿಗೆಲಿ ಅಂತ ಕೇಳಿದ್ದ. ಆದ್ರೆ ನಾನು ಮಾತ್ರ ಕೊಡ್ಲಿಲ್ಲ, ಕಡಿಕ ನಾಡಿರ್ ಕೊಡಂದ. ಅಂದ್ಬಿಟ್ಟಿನಿ. ಯಾಕಂದ್ರೆ ಇತ್ತಿದ್ಲಾಗ ನಾನು ಚೆನ್ನಾಗಿ ಕಿಡ್ನಾಪ್ ಮಾಡ್ತೀವಿ ಅಂತ ಧಮಕಿ ಪತ್ರ ಭಾಳ ಬರಕತ್ತಾವಲ್ಲಿ ನನಗೆ. ಅದಕ್ಕೆ ದಿವಸ ರಾತ್ರಿ ಮಲಗುವಾಗ ಒಂದು ಕೈಯಿಂದ ಚೆನ್ನಾಗಿ ಗಚ್ಚಿ ಹಿಡ್ಕೊಂಡು ಮಲ್ಕೊಳ್ತೀನಿ. ಹಿಡ್ಕೊಳಪ್ಪ ಮಗನ ತತ ಕಡ್ಡಿ ಬಿಟ್ಟಿಗೆ ತತ ಇಲ್ಲಿ ಅಲ್ಲೇ ಕಲ್ಯ ನಿನ್ನ ಮಾರಿ ಮ್ಯಾಗಿನೂ ಚಂದಾಗಿ ಚಿಗುರು ಮೀಸಿ ಹೊಡೆದಿಲ್ಲ, ಸಿಗರೇಟ್ ಸೇದಾಗ ಚಾಲು ಮಾಡಿದೆ ಅಲ್ಲೇ. ನಾ ಸಿಗರೇಟ್ ಸೇಯ್ಬೇಕಂತ ಸೇಯ್ದುಲ್ಲಿ ಮಹಾತ್ಮ ಗಾಂಧೀಜಿ ತತ್ವ ಪಾಲಿಸಕತ್ತನ್ಲೇ, ನಾನು ತತ್ವ ಪಾಲಿಸಕತ್ತೇನ. ಅಲ್ಲ ಇವನೇ ಅದ್ಯಾವ ತತ್ವಪ್ಪ ಹೇಳ್ಯಾರಲ್ಲಿ, ಕೆಟ್ಟದ್ದನ್ನು ಸುಟ್ಟು ಹಾಕಿರಿ ಅಂತ ಗಾಂಧೀಜಿ ಅವ್ರು ಹೇಳಿಲ್ಲ, ಅದಕ್ಕೆ ನಾ ಇದನ್ನು ಸುಟ್ಟಾಕತ್ತನ್ಲೇ ಮಲ್ಯ. ಅಲ್ಲೇ ಮೊನ್ನೆ ಕೇಳಿದ್ರೂ ಹಿಂಗ ಹೇಳಿದೆ, ನಿನ್ನೆ ಕೇಳಿದ್ರೂ ಹಿಂಗ ಹೇಳಿದೆ, ಇವತ್ತು ಕೇಳಿದ್ರು ಇದನ್ನು ಹೇಳಾಕತ್ತಿ ಅಲ್ಲೇ. ಹೌದ್ಲೇ, ನಾ ಹೆಂಗೆ ಸುಟ್ಟು ಹಾಕಾಕತ್ತ ಹಂಗಂಗೆ ಫ್ಯಾಕ್ಟ್ರಿಯಿಂದ ಬರಾಕತ್ತಾವು, ನಾ ಹಂಗಂಗ ಸುಟ್ಟು ಹಾಕಾಕತ್ತೇನು. ನೀನು ಅಂತ ಸಿಗರೇಟ್ ಚಾಪ್ ಮನೆಗೆ ಹೋಗ ಆದ್ರೆ ಊರಿಗೆ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ಟಬೇಕಾಗ್ತದ ಅಷ್ಟೆ. ಅದಿರ್ಲಿ ಕಲ್ಯ, ಈ ಕಂಜೂಸ್ ಗೌಂಡನ ದೋಸ್ತಿ ಮಾಡಿ ಹೈಬ್ರಿಡ್ ನುಚ್ಚು ತಿಂದು ಬ್ಯಾಸರ ಆಗೈತಿ. ಅದಕ್ಕೆ ಕಿಸೆದಾಗಿನ ದುಡ್ಡು ಖರ್ಚಾಗದಂಗೆ ಹೊಟ್ಟೆ ತುಂಬ ತಿನ್ನು ಅಂತ ಯಾವ್ದಾದ್ರು ಒಂದು ಐಡಿಯಾ ಇದ್ರೆ ಹುಡುಕ್ಲಿ. ಅದ್ರಾಗೇನು ದೊಡ್ಡ ವಿಷಯ ಐತ್ಲಿ, ಯಾವ್ದಾರೊಂದು ಹೋಟೆಲ್ಗೆ ಹೋಗಿ ನಡಿ, ಫುಲ್ ಹೊಟ್ಟೆ ತುಂಬ ಹೊಡೆದು ಬರೋಣ. ಹೆಂಗೆ ಅನ್ನೋದು ಇಲ್ಲಿ ಹೇಳಿಲ್ಲ ಪ್ಲಾನ್ ನನಗೆ. ನೋಡ್ಲಿ ಮಲ್ಯ, ಮೊನ್ನೆ ಘಾಟದ ಗಂಗವ್ವ ಗಿರ್ಮಿಟ್ ನಿಂಗವ್ವ ಕೂಡಿ ಪ್ಯಾಟಿಗೆ ಹೋಗಿದ್ರಂತ ಸಂತಿ ಮಾಡ್ಕೊಂಡ್ ಬರಾಕ. ಸಂತಿ ಮಾಡ್ಕೊಂಡು ಬರೋ ಮುಂದೆ ನಿನ್ನ ಮುಂದೆ ಹೇಳ್ತಾನೆ ಮಲ್ಯ, ಒಂದ ಚಾದ ಬಿಲ್ನ್ಯಾಗ ಇಬ್ರು ಫುಲ್ ಹೊಟ್ಟೆ ತುಂಬ ಹೊಡೆದು ಬಂದಿದ್ರಂತಲೇ. ಮನ್ಯಾಗ ಅಡಿಗೆ ಮನ್ಯಾಗ ಕುಂತು ಕಾಚು ಕುಚ್ಚು ಮಾತಾಡಕತ್ತಿದ್ರು. ನಾ ಕಟ್ಟಿ ಮ್ಯಾಗ ಕುಂತ ಎಲ್ಲ ಕೇಳೇನ್ಲಿ. ಬರೀ ಚಾದ ಬಿಲ್ಲಿನಾಗ ಹೊಟ್ಟೆ ತುಂಬಿ ಹ್ಯಾಂಗ್ ತಿಂದು ಬಂದಾರ್ಲಿ ಅವರು. ಲೇ ಮಲ್ಯ, ನಿನಗೆ ಮಣಕಾಲಿಗೆ 30 ವರ್ಷ ಆದ್ರೂ ನಿನಗೆ ಇನ್ನೂ ಬುದ್ಧಿ ಬರಲಿಲ್ಲ ನೋಡ್ಲಿ. ಅಲ್ಲಿ ನಮ್ಮ ಓಣಿಗೆ ಗಂಗವ್ವ ನಿಂಗವ್ವ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಂಬಿಟ್ಟಿ ಇಲ್ಲಿ ನೀನು. ನೋಡ್ಲಿ, ಹಡ್ಗ ಮುಣಗಿಸ್ಬೇಕು ಅವ್ರ, ಹಡ್ಗ ಉಳಿಸ್ಬೇಕು ಅವ್ರ. ನೋಡ್ಲಿ ಮಲ್ಯ, ಮಣ್ಣು ಇಬ್ರು ಕೂಡ ಹೋಟೆಲಿಗೆ ಹೋಗಿ ಘಾಟದ ಗಂಗವ್ವ ಆಟದ ಮ್ಯಾಗ ಕುಂತ್ಲಂತ, ಗಿರ್ಮಿಟ್ ಗಂಗವ್ವ ತೆಳಗೆ ಕುಂತ್ಲಂತ. ಮ್ಯಾಗ ಕುಂತಾಕಿ ನಿನ್ನ ಮುಂದೆ ಹೇಳ್ತೇನ್ಲಿ ಮಲ್ಯ, ನಂದಲ್ಲ ನಮ್ಮ ಅಪ್ಪಂದಲ್ಲ ಅಂತೇಳಿ ನಿನ್ನ ಮುಂದೆ ಹೇಳ್ತೇನ್ಲಿ. ಪುರೇ ಬಜ್ಜಿ, ಮೈಸೂರು ಪಾಕು, ಇಡ್ಲಿ, ವಡಾ, ಉಪ್ಪಿಟ್ಟು ಹೊಡೆದ ಬಂದಾಕೆ ಅಂದ್ರೆ ಕೊಟ್ಟು ಬಿಲ್ಲು ಮಲಕಟ್ನಾಗ ಇಟ್ಕೊಂಡು ಇಳಿದು ಬಂದ್ಲಂತ. ಈಕೆ ಬರ್ಕೊಡ್ದಂದ್ರೆ ಗಿರ್ಮಿಟ್ ನಿಂಗೋ ತೆಳಗೆ ಕುಂತಿದ್ಲಂತ. ಕುಂಡ್ರಾಗೆ ಅಂದ್ರೆ ಅಯ್ಯ ಯಾಕ ನಿಂಗವ್ವ ಸಂತಿಗೆ ಬಂದಿ ಅಂದಕ್ಕೆ ಆಕೆ ಅಂತೇಳಿ ಈಕೆ ಹೋದಾಕೆ ಅಂತಂದ್ರೆ ಆಕೆ ಮುಂದಿನ ಚಾದ ಬಿಲ್ ತೊಗೊಂಡಾಕೆ ಅಂದ್ರೆ ಗಲ್ಲಿಂದ ಮ್ಯಾಗ ಕೊಟ್ಟು ಪಾರದ್ಲಂತ. ಆ ಬಳಿಕ ನೋಡಿ ಈಕೆ ಒಂದು ಅರ್ಧ ತಾಸು ಕುಂತಂಗೆ ಮಾಡಿದಕ್ಕೆ ಅಂತಂದ್ರೆ, ಯಾಕೋ ಸಪ್ಲೈ ಮಾಡಿ ಹುಡುಗ ನನಗೆ ಬಿಲ್ಲ ಕೊಡಲ್ಲ, ಯಾವಾಗ ಕೊಡ್ತೀನಿ, ಮನ್ಯಾಗ ಮಕ್ಕಳು ಮರಿ ಬಿಟ್ಟು ಬಂದ ಕೊಡಲ್ಲ ಅಂತ ಅನ್ಕೊಡ್ದಾಗ ಗಲ್ಲಿನ ಮ್ಯಾಗಿನ ಮಾಲಕ್ಕೆ ಸಿಟ್ಟು ಬಂತಂತ. ಕೊಡ್ಲಿ ಅವ್ರ ಬಿಲ್ಲು ಯಾಕೆ ಇಟ್ಕೊಂಡು ಕುಂತೆ ಅಂತಂತ. ಕೊಟ್ಟೇನ್ರಿ ಅಂತೇಳಿ ಹುಡುಗ ಹೇಳ್ತದಂತ. ಯಾವಾಗ ಕೊಟ್ಟು ಒಬ್ಬೊಬ್ರು ನೀ ಕೊಟ್ಟಿದ್ರೆ ಹಾಗಾಯ ದೋಕಿನ ಕೊಡಲ್ಲ ಅಂತ. ಆ ಬಳಕ ಒಂದು ₹1.5 ಬಿಲ್ ಕೊಟ್ಟಂತ, ಅದೊಂದು ಬಿಲ್ ಅಲ್ಲೇ ಕೊಟ್ಟು ಪಾರದ್ರಂತ. ಆ ಬಳಕ ಇಬ್ರು ಕೂಡ ಮುಂದಿನ ಹೋಟೆಲ್ಗೆ ಹೋಗಿ ತೆಳಗೆ ಕುಂತಾಕ ಮ್ಯಾಲ ಕುಂತಾಕ ತೆಳಗೆ ಕುಂತ್ಲಂತ. ನಾವು ಹಂಗ ಮಾಡೋ ನಡ್ಲಿ. ಅಲ್ಲೇ ಕಲ್ಯ, ಅವರು ಒಂದು ದಾಟಿ ಬಂದಾರು, ಅಕಸ್ಮಾತ್ ನಾವು ಹಂಗ ಮಾಡಕ್ ಹೋಗಿ ಸಿಕ್ಕಿ ಬಿದ್ದೀವಿ ಅಂದ್ರೆ ಏನು ಮಾಡೋದ್ಲೇ ಮಗನ? ಅಲ್ಲಿಂದ ಏನತ್ಲೆ, ಇಬ್ಬರು ಸಪ್ಲೈ ಮಾಡಕ್ಕೆ ಸಜ್ಜಾಗಿಬಿಡೋಣ. ನೀನು ಅಡುಗೆ ಮಾಡು ಬಟ್ಟ ಆಗುಂತೆ, ನಾ ಖಾರ ಹಿಂಡಿ ಕುಟ್ಟ ಹಾಕೀನಿ. ಆ ಕಡೆ ಹೊರಗಡೆಯಿಂದ ಮಸಾಲೆ ದೋಸೆ ಅಂದ್ರೆ ಅವ್ನ ಹಡ ಎಬಿಸಿ ಪಂಜಿ ಸುತ್ತಿ ಕಾರ ಕಸಬರಿಗೆ ತೊಗೊಂಡಾರು ಅಂತಂದ್ರೆ ನೀರಾಗಿದ್ದು ಕಾದ ಕಲ್ಲಿಗೆ ಛೈ ಅಂತ ಹೊಡೆದ ದೋಸೆ ರೆಡಿ ಅಂದ್ಬಿಡುಂತೆ. ಅವ್ರು ಬಂದು ಒಯ್ತಾರ, ಹೋಗು ನಡ್ಲಿ. ಅಂದ್ರೂ ನಮ್ಮ ಓಣಿ ಗಂಗವ್ವ ನಿಂಗವ್ವ ಭಾಳ ಬೆರಿಕಿ ನೋಡ್ಲಿಕ್ಕಲ್ಯ. ಅಷ್ಟ ಯಾಕಲೇ, ನಮ್ಮ ಊರ್ ದೈವ ಭಾಳ ಬೆರಿಕಿಲೇ ಮಲ್ಯ. ಅಲ್ಲಿ ಕಲ್ಯ, ಆ ಕುಂಭಕರ್ಣ ವಾಡದ ಹುಡುಗರಿಗೆ ಏನು ಹುಂಬರ್ಲಿ ಅವರು 5 ಜನ ಕೂಡಿ ಗೋಳ ಗುಮ್ಮಡ್ತಾರ ಬಿಜಾಪುರಕ್ಕೆ ಹೋದ್ರಂತ. ಹೌದಾ? ಒಬ್ಬ ಅಂತಾನಂತ ಇದನ್ನ ಚಕಡ್ಯಾಗ ಹಾಕೊಂಡು ಹೋಗುನು, ಇನ್ನೊಬ್ಬ ಅಂತಾನಂತ ಇದು ಚಕಡ್ಯಾಗ ಹಿಡಿಯಂಗಿಲ್ಲ, ಇದನ್ನ ಲಾರಿದಾಗ ಹಾಕೊಂಡು ಹೋಗುನು, ಮತ್ತೊಬ್ಬ ಅಂತಾನಂತ ಇದು ಲಾರಿದಾಗೂ ಹಿಡಿಯಂಗಿಲ್ಲ, ಸುಮ್ಮನೆ ಇದನ್ನ ಹಗ್ಗ ಕಟ್ಟಿ ಹೇಳ್ಕೊಂಡು ಹೋಗುನು. ದೊಡ್ಡ ಪಂಡಿತರು ಬಿಡ ಅವ್ರು. ಈ ಮಕ್ಕಳು ಖಾಲಿ ಕೈಲಿ ಹೋದವ್ರು. ಇವ್ರ ಅಂತ್ಯಾಗ ಚಕಡಿನೂ ಇಲ್ಲ, ಲಾರಿನೂ ಇಲ್ಲ, ಹಗ್ಗನೂ ಇಲ್ಲ. ಕಡಿಕ್ ಇದನ್ನು ದುಗ್ಸ್ಕೊಂತ ಹೋಗುಣ ಅಂತ ಪ್ಲಾನ್ ಮಾಡಿ 5 ಮಂದಿ ಕೂಡಿ ದುಗ್ಸಾಕ ನಿಂದ್ರಂತ. ಅಲ್ಲಿ ಜನ ಇವ್ರು ನೋಡಿ ನಕ್ಕೂತ್ ನಿಂತ್ರಂತ. ಮೈಯಾಗ ಬೆವರು ಬರುತನ ದುಗ್ಸ್ತಾರ ಆದ್ರೆ ಗೋಳ್ಗುಮಟ್ಟಿನ ಅಳಗ್ಯಾಡಕ ತಯಾರಿಲ್ಲ. ಹಿಂಗಾದ್ರೆ ಕೆಲಸ ಆಗೋಲ್ಲ ತಡಿ ಅಂದವ್ರು ಮೈಯಾಗಿನ ಪ್ಯಾಂಟ್ ಶರ್ಟ್ ಕಳೆದಿಟ್ಟು ದುಗ್ಸಾಕ ಶುರು ಮಾಡಿದ್ರಂತ. ಅಲ್ಲಿ ಒಬ್ಬ ಕಿಡಿಗೇಡಿ ಹುಡುಗ ಬಂದಕಾರ ಇವ್ರು ಕಳೆದಿಟ್ಟು ಅರಿವೆಲ್ಲ ತೊಗೊಂಡು ಹೋಗ್ಬಿಟ್ಟಂತ. ಮುಂದಿನ ಕೆಳಗೆ ಚೆಂದ ಮಾಡಿ ದುಕ್ಕೊಂತಾನೆ ಹಿಂದಿನವ ಕೇಳ್ತಾರಂತ, ನಾವು ಎಲ್ಲಿ ತನಕ ಬಂದೇವು ನೋಡ್ಲಿ ಅಂತ. ಹಿಂದಿನವ ಹಿಂದೆ ತಿರುಗಿ ನೋಡಿ ಮುಂದಿನವ ಹೇಳ್ತಾನಂತ, ನಮ್ಮ ಅರಿವಿ ಎಲ್ಲಿ ಕಾಣೋದಿಲ್ಲೇ, ನಮ್ಮ ಅರಿವಿ ಭಾಳ ಹಿಂದೆ ಉಳ್ದಾವ ಅಂದ್ ಬಳಿಕ ನಾವು ಭಾಳ ಮುಂದೆ ಬಂದೇವೆ ಅಂತಾನಂತ. ಮುಂದಿನವ ಹಂಗಾದ್ರೆ ದುಗ್ಸಾಕ ಹೈಗೈ ಮಾಡಿಬೇಡ್ರಿ ಅಂತಿದ್ದತ್ತು, ಹಿಂಗ ದುಗ್ಸಾಕ ಹೋಗ್ತಿದ್ರು ಅಂತ. ಮತ್ತು ಅವ್ರಂಗೆ ನಾವಾಗ ಬರ್ಲೇ ಮಗನ? ಅವ್ರಂಗೆ ಹೆಂಗೆ ಹಾಕಿರೋ ನೀವು?
ನೀವು ನಮ್ಮೂರ್ ಮಣ್ಣು ಗುಡ್ಸೋದು ಅಲ್ದ ಇಡೀ ನಮ್ಮ ಕರ್ನಾಟಕ ರಾಜ್ಯನ ಮಣ್ಣು ಗುಡ್ಸೋ ಮಕ್ಕಳಿದಿರಿ ನೀವು. ಅಲ್ರಲ್ಲಿ ನಿಮಗೆ ಸ್ವಲ್ಪರ ಊರ್ ಚಿಂತೆ ಐತೇನು? ನಾಳೆ ಬೆಳಗ್ಗೆ ಹರಿದ್ರೆ ಊರ್ ಜಾತ್ರೆ ಬಂದೈತಿ, ಊರ್ ಹಿರಿಯರನ್ನ ಕೂಡಿಸ್ಬೇಕು, ಊರಾಗ ಕಮ್ತಕ್ಕ 501 ಮತ್ತು ದುಡಿಯವ್ರಿಗೆ 501 ಪಟ್ಟಿ ಮಾಡಬೇಕು, ಗುಡಿಗೆ ಸುಣ್ಣ ಹಚ್ಚಬೇಕು, ಬಣ್ಣ ಹಚ್ಚಬೇಕು ಅನ್ನೋದೇ ಇಲ್ಲ. ಆಕಿದ ಹಂಗಾತು, ಈಕಿದ ಹಿಂಗಾತು, ಅವಂದ ಹಂಗಾತು, ಇವಂದ್ ಹಿಂಗಾತು, ಬರೇ ಇದ ಸುದ್ದಿಯಾಗ ಇರ್ತೀರಿ ನೋಡ್ಲೆ ನೀವು ಯಾವತ್ತು. ಏ ಕಲ್ಯಾ, ಯಾಕ್ರಿ ಗೌಡ್ರ? ಆ ಗ್ವಾಡಿ ಮನೆ ಗಂಗಪ್ಪನ ಕರೆದ ಬಾ ಅಂತ ನಿನ್ನೆ ಹೇಳಿದ್ನಿ, ಮರ್ತ ಬಿಟ್ಟೆ ಅನ್ಲೇ ನೀನು? ನೀನ್ ರಾತ್ರಿ ಹೋಗಿನ್ರಿ ಕರ್ಯಾಕ, ಅವ್ರ ಮನ್ಯಾಗ ಒಂದ್ ದೊಡ್ಡ ಲಪಡ ಆಗೈತ್ರಿಪ್ಪ. ಲಪಡ ಆಗೈತಿ? ಏನದು? ನಿಂಗಪ್ಪಜ್ಜನ ಮಗ ಮತ್ತ ಅವ್ನ ಹೆಂಡತಿ ಮಗ ಕೂಡ ಅವ್ರ ಗಂಡ ಹೆಂಡತಿ ಮಗನ ಬಡ್ತಾರಂತ್ರಿ. ಲೇ ಕಲ್ಯಾ, ಏನ್ ಹೇಳಾಕತ್ತಿಲ್ಲ ನೀನು? ಏನ್ ಹೇಳಾಕತ್ತಿ? ನೀನು ಮಾತು ಕೇಳಿದ್ರ ನಾನು ತಲಿ ಅನ್ನೋದು ಕೆಟ್ಟ ಮಸರಗಡಿಗೆ ಆಕೈತಿ ನೋಡ. ಏನೋ ಹಿಂಗಂದ್ರ? ಹೌದ್ರಿ, ನಿಂಗಪ್ಪಜ್ಜ ಮೊದಲು ಒಂದ್ ಹೆಂಡತಿ ಮಾಡ್ಕೊಂಡಿದ್ದಂತ್ರಿ. ಆಕಿ ಹೊಟ್ಲಿ ಒಂದ್ ಗಂಡ ಮಗ ಹುಟ್ಟಿತಂತ್ರಿ, ಹುಟ್ಟನ ಆಕಿ ಸತ್ಲ ಬಿಟ್ಟಂತ್ರಿ. ಆ ಬಳಿಕ ಮತ್ತೊಬ್ಬಕಿನ್ ಮಾಡ್ಕೊಂಡಂತ್ರಿ, ಆಕಿ ಹೊಟ್ಲಿನ ಒಂದ್ ಗಂಡ ಮಗ ಹುಡ್ತಂತ್ರಿ. ಗಂಡ ಹೆಂಡತಿಗೆ ತಾಳ ಹಿರಿದಂಗಾಗಿ ಆಕಿ ಬ್ಯಾರ ಉಳ್ದಂತ್ರಿ. ಆ ಬಳಿಕ ಮತ್ತೊಬ್ಬಕಿನ್ ಮಾಡ್ಕೊಂಡ್ ಮೂರನೇದಕ್ಕಿನ್ರಿ. ಆಕಿ ಹೊಟ್ಟಿಲೇನೋ ಒಂದ್ ಗಂಡ ಮಗ ಹುಟ್ಟೈತಿ. ಆ ಹುಡುಗ ದ್ವಾರದಾಗ ಅಂತಂದ್ರೆ ಮನ್ಯಾಗ ಏನೇನೋ ಆಗಿ ಸ್ವಲ್ಪ ಜಗಳ ಬಂದ ಕಾರ ಮೊದ್ಲೇದಾಕಿ ಮಗ ಮತ್ ಹಿಂದಗಡೆಕಿ ಮಗ ಕುಡ್ಕಾರ ಮೂರನೇದಕಿ ಮಗನ ಧಮ ಹಾಕೊಂಡು ಬಡದ್ರಂತ್ರಿ. ನಾವ್ ಮನೆ ಕರ್ಯಾಕ್ ಹೋದಾಗ ಹಿಂಗ್ ಬಿಚ್ಚ ಹೇಳಿಲ್ರಿ, ನನ್ನ ಮಗ ಮತ್ ನನ್ನ ಹೆಂಡತಿ ಮಗ ಕುಡ್ಕಾರ ನಮ್ ಗಂಡ ಹೆಂಡತಿ ಮಗನ ಬಡದಾರ ಅಂತ ಹೇಳಿದ್ರಿ. ನಾ ಅದನ್ನ ತಂದು ಮುಂದೆ ಹೇಳಿನಿ. ಹೆಂಗಾತನ ಹಂಗಾರ ಇದು? ಹ್ಞೂನ್ರಿ. ಆತ್ ಬಿಡಂಗಾರ ಇದ್ದವ್ರ ಮ್ಯಾಲ ಮುಗಿಸೋನಂತ. ಅಲ್ಲೇ ಕಲ್ಯ, ನಾಳೆ ಜಾತ್ರೆಗೆ ವಿಶೇಷ ಪ್ರೋಗ್ರಾಮ್ ಏನ್ ಇಟ್ಕೊಳ್ಳೋನಂತಿ ನೀನು? ನೋಡ್ರಿ ಗೌಡ್ರ, ಡೊಳ್ಳು ಭಜನಿ ಗೀಗಿ ಪದ ಇವ್ ಯಾವ ತರ್ದಿದ್ರು ಅಷ್ಟು ಹೋತ. ನಮಗ ಮಾತ್ರ ಒಂದು ಚಲೋ ಫಸ್ಟ್ ಕ್ಲಾಸ್ ಹುಡುಗಿ ತರಾಕ ಬೇಕು ನೋಡ್ರಿ ಜಾತ್ರೆ ಕುಣ್ಯಾಕ. ಹಿಂಗಂತ್ಯಾ? ಹಂಗಾರ ಕಬ್ಬನ್ಯಾಗಿನ ಇಸ್ಕೋ ಡಾಸನರ್ ತರ್ಸುನ? ಹಂಗಾರ ಕಬಿನ್ಯಾಗಿನ ಇಸ್ಕೋ ಡಾಸನರ್ ಅಲ್ರಿ, ಕ್ಲಬ್ದಾಗಿನ ಡಿಸ್ಕೋ ಡ್ಯಾನ್ಸರ್. ಹೌದ್ರಿ ಗೌಡ್ರ, ಡಿಸ್ಕೋ ಡ್ಯಾನ್ಸ್ ಮಾಡೋ ಹುಡುಗಿನ ತಂದ್ರ ನಾನಂತೂ ನೋಡ್ರಿ ಹಗಲಿ ರಾತ್ರಿ ಮನೆ ಕಡೆ ಹೋದ್ರು ಆದ್ ನೀವು ಹೋಗದಿರಲಿಲ್ಲ, ಓಡಾಡಿ ಜಾತ್ರೆ ಮಾಡ್ತೇನ್ರಿ ಗೌಡ್ರ. ಹೌದ್ರಿ ಗೌಡ್ರ, ಈ ಮಗ ಹೆಣ್ಣಂದ್ರ ಹರ್ಕೊಂಡ್ ತಿನ್ನಕ್ ಪ್ಯಾರ್ಲಿ ಗಿಡ ಹತ್ತಿದಂಗ ಮಾಡ್ತಾನ ನೋಡ್ರಿ. ಸುಮ್ಮನೆ ಇರ್ಲಿ. ಆತ್ರಪ್ಪ, ಕುಣಿಯಾಕ ಯಾವ ಹುಡುಗಿ ತರುನ್ ಹಂಗಾರ? ಗೌಡ್ರ, ಆ ಕಡೆ ಕೊಲ್ಲಾಪುರ ಸೈಡ್ ತಮಾಷೆ ಮಾಡೋ ಪಡ್ಡಿಗಳಂತ ಬಾರಿ ಬಾರಿ ಇರ್ತಾವ್ರಿ. ಗೌಡ್ರ ತಂದ್ರ ಕೆಂಪನ್ ಹುಡುಗಿ ನೋಡಿ ಅಲ್ಲಿದ ತರುಣ್ರಿ. ಹಂಗಾರ ಅಕ್ಕಿನ ತರುಣ? ಆತ ಮಲ್ಯ. ಏನ್ರಿ ಗೌಡ್ರ? ನೀ ಹೋಗ್ಲಿ, ಆ ಕಟ್ಟಿ ಮನೆ ಕಲ್ಲಪ್ಪನ್ ಕರ್ಕೊಂಡು ಬರೋಗ. ಹೋಗ್ತೇನ್ರಿ. ಏ ಕಲ್ಯ, ಯಾಕ್ರಿಪ್ಪ? ಜಾತ್ರಿ ಪಟ್ಟಿ ಮಾಡೋದೆಲ್ಲ ಮುಗಿತಾನ? ಮತ್ತ ಎಲ್ಲ ಮುಗ್ದೈತಲ್ರಿ, ಎಲ್ಲ ಮುಗ್ದೈತಿ. ಆದ್ರ ಬಡವ್ರೆಲ್ಲ ಹೆದರಿ ಕೊಟ್ಟಾರ್ರಿ. ದೊಡ್ಡ ದೊಡ್ಡ ಸಾವುಕಾರ ಮನಿನ ಇನ್ನೊಂದ್ 4 ಉಳ್ದಾವ್ರಿ. ಉಳಿದ್ರ ಉಳಿಲ್ ಬಿಡು. ಒಟ್ಟ ಎಷ್ಟಾಗೈತ್ ನೋಡ್ ಪಟ್ಟಿ? ಹಂಗಾರ ಒಟ್ಟ ನೋಡ್ರಿಪ್ಪ, ಪಟ್ಟಿ ಆಗಿದ್ದು 12,000, ಆದ್ರ ಖರ್ಚು ವೆಚ್ಚ ಆಗಿದ್ದು 6,000. 6,000 ಹೆಂಗಾತಲೇ? ಹೆಂಗಾತಂತ ಕೇಳ್ತಿರಲ್ರಿ? ಚಿಕನ್ನು, ಮಟನ್ನು, ಸಿಗರೇಟ್ ಪ್ಯಾಕೆಟು, ಬೀರು, ಬ್ರ್ಯಾಂಡಿ, ಕೋಲ್ಡೇಜ್ ರಮ್ಮು ಕುಂತು ಕುಡಿಯಾಕತ್ರಿ ಅಂದ್ರ ಅವ್ನು ಏನು ಹೇಳ್ರಿ, ಬಾರ್ನ್ಯಾಗಿಂದ ಹೊತ್ತು ನಿಮ್ಮನ್ನ ಕಾರ್ನ್ಯಾಗ ಹೋಗಿ ಮಟನು ಕುಡ್ಯಾವ್ರ. ಕಡಿಕ ಕಾರ್ನ್ಯಾಗ ಬಿದ್ರು ಕಟಬಾಯ್ದಾಗ ಒಂದು ಪಾಕೆಟ್ ಇಟ್ಕೊಂಡು ಮಲಗಾವ್ರಿ ನೀವು. ಮತ್ತೆ ಇಷ್ಟಿದ್ದ ಹೆಂಗ್ ಖರ್ಚಾಗೈತೆ ಅಂತ ಕೇಳ್ತಿರಲ್ರಿ? ಇರ್ಲಿ ಬಿಡು. ಹೇ ನೋಡ ಕಲ್ಯ, ಯಾರ ಜಾತ್ರೆ ಪಟ್ಟಿ ಎಷ್ಟ್ ಆತ ಅಂತ ಕೇಳಿದ್ರ ಗೌಡ್ರಿಗೆ ಗೊತ್ತಿರಪ್ಪ, ನನಗೇನ್ ಗೊತ್ತಿಲ್ಲ ಅಂತ ಹೇಳ್ಬಿಡ ನೀನು. ಬಿಡ್ರಿ, ನಮ್ಮ ಮುಂದೆ ಹೇಳ್ತೀರಿ ನಿಂತದೆಲ್ಲ. ಆಲಮಟ್ಟಿ ಡ್ಯಾಮ್ ಕಟ್ಟಾಕ ಕಾಂಟ್ರಾಕ್ಟ್ ಹಿಡಿದು ಇಂಜಿನಿಯರ್ನ ಕೈಯಾಗ ಕಾರ್ಕುಣಿಕೆ ಮಾಡಿ ಬಂದನ್ರಿ ನಾನು. ಅವು ಇನ್ನೊಂದು 4 ಬಾಗಿಲು ಹೆಚ್ಚಿಗೆ ಹಾಕಿದ್ದು ನಾನು ಕರ್ತಕ ಕಡಿಮೆ ಆಗ್ಯಾವ್ರಿ ಗೌಡ್ರ. ಪೂರ್ವ ಓದು ಪಶ್ಚಿಮ ಮಾಡ್ತಾನಿ, ಪಶ್ಚಿಮ ಓದು ಪೂರ್ವ ಮಾಡ್ತಾನ, ಅದ್ರ ಬಗ್ಗೆ ಚಿಂತೆ ಬಿಡ್ರಿ ನೀವು. ಮಾಡವನಲ್ಲೇ ಕಲ್ಯ ನೀನು, ಮಾಡವನನು ಅಂದಲ್ಲೇ ನೀವು ಉದ್ದಾರ ಹಾಕಿರಿ ಗೌಡ್ರ, ಅಂದಲ್ಲೇ ನೀವು ಉದ್ದಾರ ಹಾಕಿರಿ. ಹೌದಲ್ಲೇ ಕಲ್ಯ, ಹೌದ. ರಂಗೇನ ಹಳ್ಳಿಯಾಗ ಬಂಗಾರ ತಪ್ಪ ತೊಟ್ಟು ರಂಗಾದ ರಂಗೇಗೌಡ ಮೆರೆದೀತ. ರಂಗೇನ ಹಳ್ಳಿಯಾಗ ಬಂಗಾರ ತಪ್ಪ ತೊಟ್ಟು ರಂಗಾದ ರಂಗೇಗೌಡ ಮೆರೆದೀತ. ರಂಗೇನ ಹಳ್ಳಿಯಾಗಿ ಬಂಗಾರ ತಪ್ಪ ತೊಟ್ಟು ರಂಗಾದ ರಂಗೇಗೌಡ ಮೆರೆದೀತ. ಗೌಡ ಮೆರೆದೀತ, ಗೌಡ ಮುರಿದೀತ. ಲಾ 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 ಏ ಕಲ್ಯ, ಯಾಕ್ರಿ ಗೌಡ್ರ? ಯಾವ್ದಿರ್ಬೇಕಲ್ಲ ಇದು ಕಪಾಟು? ಅಲ್ಲೋಡು ಚಿಕ್ಕು ಹಣ್ಣಿನ ತೋಟ. ನಾನು ಕೋಗಿಲೆ ಹಾಡ್ಕೊಂತ ಏನೋ ಬಂದಂಗ ಹಂಗ ಹಾಡ್ಕೊಂತ ಬರಕತ್ತೈತಲ್ಲೇ. ಮುಂದಕ್ಕೆ ಹೋಗಿ ಇತ್ತಾಗ ತಿರ್ಕೊಂಡು ಬಾ, ಅದನ್ನ ಇತ್ತಾಗ ತಿರ್ಕೊಂಡು ಬರ್ಲೆ. ತಡ್ರಿ ಗೌಡ್ರ, ಇತ್ತಾಗ ಬರಾಕದ ತಡ್ರಿ ಗೌಡ್ರ, ಹೊಕ್ಕಿನಿ. ಗೌಡ್ರ ಗಾತಾತ್ರಿ. ಯಾಕ್ಲೆ?
ಗೌಡ್ರ, ಈ ಹಾಡ್ಕೊಂತ ಬರ್ರು ಕನ್ಯಾಮಣಿ ಬ್ಯಾರೆ ಯಾರು ಅಲ್ರಿ, ನಿಮ್ಮ ಕಪಾಟ ಕಮಲವ್ನವ್ರಿ, ನಿಮ್ಮ ಕಪಾಟ ಕಮಲವ್ನವ್ರು. ಹೌದಾ? ಏ ಕಲ್ಯ, ನೀಟ್ ಮರಿ ಆಗಿದ್ರ ಬಾಳ ಚಲೋ ಆಗ್ತಿತ್ತಲ್ಲದೆ ಈಗ. ನಾವ್ ಅಲ್ಲಿ ನೋಡ್ರಿ, ನಾನು ನೀವು ಹೆಂಗ್ ಮಾಡ್ತೀರಿ ನೋಡ್ಕೊಂತ ನಿಂದ್ರ ಅವ್. ಏ ಏನಲ್ಲಿ ಅದ ಮಾಡುದು? ಮತ್ತೇನ್ರಿ ಕಮಲವ್ನವ್ರ ಕೂಡ ನಕಲಿ. ಏ ಕಲ್ಯ, ನೋಡಿ ಹೋಗ, ನೀನು ಒಂದು ಪ್ಯಾಕೆಟ್ ಸಿಗರೇಟ್ ತಗೊಂಬ. ಹೋಗ 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 ಹೋಗ, ಅಂಗಡಿಗೆ ಹೋಗಿ ಒಂದು ಪ್ಯಾಕೆಟ್ ಸಿಗರೇಟ್ ತೊಗೊಂಬರೋಗಲ್ಲೇ ನೀನು. ಗುರುತಾತೋ ಯಪ್ಪ, ನನಗ ಗುರುತಾತ. ಹ್ಞೂ ಕೊಡ್ರಿ, ಹೊಕ್ಕೇನಿ, ಬರ್ತೇನಿ. ಹಿಡಿ ಹಿಡಿ, ನಡಿ 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 ಹೋಗ್ಲ್ಯಾ? ನಡಿ ನಡಿ. ಏನ ಕಮಲು, ನೀ ಇದ್ದಾಗ ಬಂದಿ, ಮತ್ತ ಊರ್ ಜಾತ್ರೆ ಮಾಡ್ಕೊಂಡು ಹೊರಗಿಂದ ಹೊರಂಗ ಹಿಂಗ ಅಡ್ಡಾಡವನ, ಏನ ಮನಿ ಕಡೆ ಬರವನ. ಅಲ್ಲ ಗೌಡ, ನಿನ್ನೆ ನೀ ಬರ್ತೀಯ ಅಂತ ನುಗ್ಗಿಕಾಯಿ ಪಲ್ಯ ಮಾಡಿ ಮಗ್ಗಲ್ದಾಗ ಇಟ್ಕೊಂಡು ಕುಂತ ಸಾಕಾತ ನನಗ. ಏನು ಮಾಡ್ಲೆ? ಅಲ್ಲ, 3 ದಿವಸ ಆತ ನಾ ಬರುದು ಹೋಗುದು ಮಾಡಕ್ ಹತ್ತಿ. 3 ದಿವಸ ಆತು. 1ನೇ ದಿವಸ ಬನ್ನಿ ನಿಮ್ಮ ಮನಿ ಬಾಜುಕಿನ ನಾಯಿ ಬೆನ್ನು ಹತ್ತು. 2ನೇ ದಿವಸ ಬನ್ನಿ ನಿಮ್ಮ ಮನಿ ಎದುರಿಗಿನ ಗೂರ್ ಗಂಗಮ್ಮ ಕೆಮ್ಕೋಂತ ಭಾಗದಾಗ ಕುಂತಿತ್ತು. ಅವತ್ತು ಕೆಲಸ ಆಗ್ಲಿಲ್ಲ. 3ನೇ ದಿವಸ ಬನ್ನಿ ಕರೆಂಟ್ ಹೋಗಿದ್ದು. ಡಬಲ್ ಪೇಜ್ ಬಿತ್ ಹಂಗಾರ. ಕತ್ತಲ್ದಾಗ ನಿನ್ನ ಮನಿ ಅಂತ ತಿಳಿದು ಬಾಜು ಮನಿ ಬಾಗಲ ತೆಗೆದು ಒಳಗ್ ಹೋಗುವುದಷ್ಟ ತಡ. ತುಡುಗ ಬಂದಾನಂತ ಹೆಣ್ಮಗಳು ಹೊಯ್ಕೊಂಡು ಬಿಟ್ಲು. ತಗೋರ ನೀನ ಮನಿ ಮಂದಿ ಎಲ್ಲ ಬೆನ್ನ ಹತ್ತಿದ್ರ ಕೈಯಾಗ ಒಂದೊಂದು ಸೋಟ ತಗೊಂಡು ಅವನವನು ನಾನು ಕೈಯಾಗ ಕಚ್ಚಿ ಹಿಡ್ಕೊಂಡು ಕಿತ್ತು ಓಡಿ ಕತ್ತಲ್ದಾಗ ತಪ್ಪಿಸ್ಕೊಂಡ್ಬಿಟ್ನಿ. ಅಕಸ್ಮಾತ್ ನಾ ಏನಾರ ಸಿಕ್ಕಿದ್ರೆ ಗರ್ಮ ಗರ್ಮ ಗೌಡ್ರ ಕಪಾಟ, ಗರ್ಮ ಗರ್ಮ ಗೌಡ್ರ ಕಪಾಟ ಆಗತ್ತಿತ್ತು ನನ್ನ ಬಾಳೆ. ಅಲ್ಲ ಮರೆಯ, ನಾನು ಗೌಡ್ರ ಕಪಾಟು ಅಂತ ಇಡೀ ಊರಿಗೆ ಗೊತ್ತೈತಿ. ಮತ್ತೆ ಯಾಕೆ ರಾತ್ರಿ ಬರಕ್ ಹೋಗಿದ್ದೀನಿ ನೀನು? ನೀ ಹೆಂಗ್ ಬರ್ಬೇಕು ಗೊತ್ತೈತಿನ? ಹೆಂಗ ಬರ್ಬೇಕ? ಜರ್ಕಿ ಚಪ್ಪಲ್ ಮೆಟ್ಟುಕೊಂಡು, ಮಲ್ದೋತ್ರ ಉಟ್ಟುಕೊಂಡು, ರೇಷ್ಮಿ ಪಟಗ ಸುತ್ತಕೊಂಡು, ಅತ್ತರ ಮೈಯೆಲ್ಲ ಬಡ್ಕೊಂಡು, ಹಂಗ ಓಣಿ ಹಿಡ್ದ ಸಂಗೊಳ್ಳಿ ರಾಯಣ್ಣನ ಹಂಗ ಧಕ್ 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 ಅಂತ ಬೆಂಗಳೂರು ವಿಧಾನಸೌಧದ ಮುಂದೆ MLA ಅಡ್ಡಾಡ್ದಂಗ ಅಡ್ಡಾಡ್ಬೇಕು ನೀನು ನನ್ನ ಮನಿ ಮುಂದೆ. ಅಲ್ಲ ರಾತ್ರಿ ಯಾಕೆ ಬರಕ್ ಹೋಗಿದ್ದೆವು ನನ್ನ ಸೂರ? ಏ ಕಮಲು, ಜನಕ್ಕೆ ಅಂಜದಿದ್ರು ತನ್ನ ಮನಕ್ಕರ ಅಂಜಬೇಕಂತ. ಅಂಜ ಅದಕ್ಕೆ ನಾನು ನನ್ನಷ್ಟಕ್ಕೆ ನಾನು ಅಂಜಬೇಕಾಗತ್ತೆ. ನನ್ನ ಅಂಜೂರಿ ಹಣ್ಣ. ಐ ಮಾರಯ್ಯ, ನಿನ್ನೆ ನೀ ಬರ್ತೀಯ ಅಂತ ಅಡಿಗೆ ಮನ್ಯಾಗ ಕುಂತ ಅನ್ನ ಮಾಡಿ ನಡ್ಮನ್ಯಾಗ ಕುಂತು ನಾನಾ ತರದ ಕಾಯಿಪಲ್ಲೆ ಹೆಚ್ಚಿ, ಸೌತಿಕಾಯಿ ಹೆಚ್ಚಿ, ಗರ್ಮ ಮಸಾಲೆ ಹಾಕಿ ಗಮಗಮ ನುಂಗು ಪಲ್ಯ ಮಾಡಿ. ಅಯ್ಯಯ್ಯೋ, ವಾಸನೆ ಇಲ್ಲಿಗೆ ಬರಕತ್ತಲ್ಲ ಮಸಾಲೆದು. ಕಡಿಮನಿ ಕಲ್ಯಾಣ ಕರೆಸಿ, ಕ್ವಾರ್ಟರ್ ಬಾಟ್ಲಿ ತರಿಸಿ, ಸುಂಬಳು ಬುರುಕು ಸೂರ್ಯನ ಕರೆಸಿ, ಸಿಗರೇಟ್ ತರಿಸಿ, ಪಾರಿ ಅಂಗಡಿಯಾಗ ಪಾನ್ ಪಟ್ಟಿ ತರಿಸಿ, ನೀನು ದಾರಿ ಕಾದು ಸಾಕಾತ್ ನೋಡ ನನಗ. ಏನು ಮಾಡ್ತಿ ಬಿಡ ಹಿಂಗ ನಮ್ದು ಸ್ವಲ್ಪ ಹೆಚ್ಚು ಕಡಿಮೆ ಆತಂದ್ರ ಹೋಗುವಲ್ಲಿ ಹೋಗಂಗಿಲ್ಲ, ಮಾಡ್ಬೇಕಂದದ್ದನ್ನು ಮಾಡಕ್ಕಾಗೋದಿಲ್ಲ. ಯಾಕಂದ್ರ ಊರು ಸಾಬರಿನ ಹೆಚ್ಚಾಗ್ಯಾವ. ನಮಗ್ ಏನು ಮಾಡ್ಲಿ ನಾನರ? ನನಗೇನು ಗುರ್ತಿಲ್ಲ ಅಂತ ತಿಳ್ಕೊಂಡಿಯನ? ನಿನ್ನ ಗತ್ತ ಬೇಡ. ನಿನ್ನ ಕಪ್ಪದ ಗುಡ್ಡದ ಮೇಲೆ ಹೋಗೋ ಕರೆ ಇರ್ವಿ ಕಾಲು ಯಾವ್ದು ಕುಂಟೈತಿ ಅಂತ ಇಲ್ಲೇ ಕುಂತಲ್ಲಿ ಹೇಳುವಾಕಿದೆ ನಾನು. ಕಲ್ಲಿಗೆ ನಾ ಕೊಲ್ಲಾಪುರಿಂದ ಸೀರೆ ತಂದು ಕೊಟ್ಟಿ ಅಂತ, ಮಲ್ಲಿಗೆ ಮೈಸೂರಿಂದ ಸೀರೆ ತಂದು ಕೊಟ್ಟಿ ಅಂತ. ನನಗೇನು ಸುದ್ದಿ ಆಗೋದಿಲ್ಲ ಅಂತ ತಿಳ್ಕೊಂಡಿಯಾನ ನನ್ನ ಸೂರ? ಅಲ್ಲ, ಇದನ್ನೆಲ್ಲ ಯಾರು ಹೇಳಿದ್ರ ನಿನಗ? ಅಯ್ಯ ಗೌಡ, ನಮ್ಮ ಮ್ಯಾಳ ಕೂಡ್ತಂದ್ರ ಕರೆಯವನ ಮುಂದೆ ಕಿಚ್ಚಿನ್ಯಾಗ ಗುಗ್ಗುಳ ಹಾಕಿದಂಗ ನನಗ ಹಾನು ಕೊಡ್ದ ವಾಸನೆ ಬರ್ತೈತೋ ನನ್ನ ಹುಲಿಯ. ಏ ಕಮಲು, ಅದೆಲ್ಲ ಹಳೆ ಸುದ್ದಿ ಬಿಡ ನೀನ. ಅದನ್ನೇನು ಹೇಳ್ತಿದೆ ಹಂಗ ನಡಿವಾವು. ಅಯ್ಯ, ಪಿರುತಿ ಅಂದ್ರ ಬಾಳ ಹೆಚ್ಚಿಂದೋ ಗೌಡ. ಅದ ನನಗ್ ಗೊತ್ತೈತಿ ಬಿಡ. ಅದೇನೋ ಅಂತಾರಲ್ಲ, 10 ವರ್ಷದ ಮೇಲೆ ಹಾದ್ಯಾಗ ಬೆಟ್ಟಿ ಆದ್ರೂ ಹಳೆ ಪಿರುತಿ ನೆನಪಾತಂದ್ರ ಹಾದ್ಯಾಗ ಆತುಗೊಂತ ಕುಂತಿರ್ತಾರಂತ. ಪಿರುತಿ ಅನ್ನುವಂತ ಶಬ್ದ ಸುಲಭಲ್ಲೋ ನನ್ನ ಸರದಾರ. ಹೋಗಲಿ ಬಿಡ ನನ್ನ ಬಂಗಾರ. ಒಟ್ ನಿನಗೂ ಸೀರೆ ಬೇಕಂದೇನ ಅಷ್ಟ ಹೇಳ. ಅಂತಿಂತ ಸೀರೆಲ್ಲ ಮತ್ತೆ ಎಂತದ್ದು? ನಾ ಸೀರೆ ಉಟ್ಕೊಂಡ್ರ ಸರ್ವತ್ತಿನ್ಯಾಗ ಬೆಳಕು ಬಿದ್ದಿರ್ಬೇಕ ನೋಡ. ಇವನ ತರುಣ್ ಸರ್ವತ್ನ್ಯಾಗ ಬೆಳಕು ಬೀಳ್ಬೇಕ. ಅದೇನ ಅಮಾವಾಸ್ಯೆ ದಿವಸ ಸರ್ವತ್ನ್ಯಾಗ ಏನು ಕರೆಂಟ್ ಹೋದಾಗ ಬೆಳಕು ಬೀಳ್ಬೇಕು? ನೀನು ಗೊತ್ತಿಲ್ಲ. ಇರ್ಲಿ. ಆ ತರುಣ್ ಜಾತ್ರೆ ಆದಿಂದ ತರುಣ್ ಅಂತ. ಜಾತ್ರೆ ಆದಿಂದ? ಅಯ್ಯ ಕರ್ಮ, ಈಗೇನು ಜಾತ್ರೆಗೆ ಲಂಗಾದ ಮೇಲೆ ಬಾ ಅಂದೇನ? ಹಂಗ
ಲೇ ಕಮಲು, ಗೌಡನ ಕಪಾಟ ಅಂದ್ರ ಹೆಂಗಿರ್ಬೇಕ ಗುರುತೈತನ ನಿನಗ? ಹೆಂಗಿರ್ಬೇಕ? ನೀ ಅಲ್ಲಿ ಬರ್ತಾಳ ಅಂದ್ರ ಇಲ್ಲಿ ಎಲ್ಲಾರು ಹಂಗ ಹಾದಿ ಬಿಟ್ಟು ಹಂಗ ಸರಿತಿರ್ಬೇಕ. ಸರಿತಿರ್ಬೇಕಂತ ಇಂತ ಹರಕ್ ಸೀರೆ ಉಟ್ಕೊಂಡು ಹೋದ್ರ ನನಗೆ ಯಾರು ದಾರಿ ಬಿಡ್ಬೇಕು? ಹರೇದ್ ಹುಡುಗರು ಹಂಗ ತೆರ್ಕೊಂತಾನ ಹೋಗ್ತಾರ. ಹೌದು ಹರಿದ ಹುಡುಗರು ಈಗಿನ್ನು ಬಾಳ ಮಂಗ್ಯ ಅದಾವ. ಅವು ಹರಕ್ ಸೀರೆ ಊಟವ್ರನ್ನ ಕಂಡ್ರ ಮತ್ತ ಹಂಗ ತರದ ಆ ಸೀರೆ ಮತ್ತಷ್ಟು ಹರಿತಾರ. ಹೌದು ಒಟ್ಟ ಹೊಸ ಸೀರೆ ತರ್ತೇನೆ ಆತ್ ತಗೋ. ಅಲ್ಲ ಉಟ್ಕೊಂಡ ಜಾತ್ರೆಗೆ ಬರ್ಯಾಕಂತೀನಿ ಮತ್ ಮರಿಬ್ಯಾಡ ನೋಡ್ ಮತ್ತ. ಹ್ಞೂ ಅನ್ನಲ್ಲ. ಆತ ಸೀರೆ ತರ್ತೇನೆ. ಗೌಡ್ರ ಕಪಾಟ್ ಕಮಲೋನವರಿಗೆ 2 ಎತ್ತಿ ಮಾಡುವ ನಮಸ್ಕಾರಗಳು. ನಾಯಿ ಕರ್ಕೊರಿ. ಬಾರ ಕಲ್ಲು, ಏನದು 2 ಎತ್ತಿ ಮಾಡೋದು? ಮತ್ತೇನ್ರಿ, ರೈಲ್ವೆ ಸಿಗ್ನಲ್ ಅಂತ 2 ಕೈ ಕೊಟ್ಟಾನಲ್ರಿ ದೇವ್ರ, ಇವನ ಎತ್ತುದು ಮಾಡೋದು. ಚಲೋ ಗಂಟಿ ವಿದ್ಯಾಳ ಕಲ್ಯ ಮಲ್ಯ. ಟೈಮ್ ಸಿಕ್ಕರೆ 2 ಎತ್ತಿ ಮಾಡೋರ ನೀವು, ಇಲ್ಲ ಅಂದ್ರೆ ಒಂದಾದ್ರೂ ಎತ್ತಿ ಮಾಡೋರ ನಮಸ್ಕಾರನ. ಅವಸರದಾಗ ಹೆಚ್ಚು ಕಡಿಮೆ ಆಗುದರಿ. ಅದೇನೋ ಅಂತಾರಲ್ಲ, ಹಣಿಗೆ ಕೈ ಹಚ್ಚಿ ನಮಸ್ಕಾರ ಮಾಡಿದ್ರೆ ಶಿವಾಗ ಮುಟ್ತೈತೆ ಅಂತ, ಎದಿಗೆ ಕೈ ಹಚ್ಚಿ ನಮಸ್ಕಾರ ಮಾಡಿದ್ರೆ ವಿಷ್ಣುಗೂ ಮುಟ್ತೈತೆ ಅಂತ, ಅವಸರದಾಗ ಹೊಟ್ಟಿಗೆ ಕೈ ಹಚ್ಚಿ ನಮಸ್ಕಾರ ಮಾಡಿದ್ರೆ ಬ್ರಹ್ಮಗೂ ಮುಟ್ತೈತೆ ಅಂತ. ಅವ್ರು ಎಲ್ಲಿದಾರೋ ಏನು ಅವ್ರಿಗೆ ಇಂತಿಂತ ನಮಸ್ಕಾರ ಮಾಡ್ಬೇಕಂದ್ರ ಮತ್ ನೀವು ಇಲ್ಲೇ ಇದೀರಿ ಅಂದ್ರೆ ನಿಮಗೇನು 2 ಎತ್ತಿ ಮಾಡ್ಬೇಕು, ಇಳಿಸಿ ಮಾಡ್ಬೇಕು. ನನಗಂತೂ ಒಂದು ತಿಳಿದಂಗ ಆಗೈತೆ ನೋಡ್ರಿ ಕರೆ ಅಂದ್ರ. ಕಲ್ಯ ಒಂದು ಕಲ್ಲು ಇಲ್ಲಿದ್ರು ಕೊಡ್ತೀಯನ? ಯಾಕ? ಹಣಿ ಜಜ್ಗಳಾಕ. ಏನ್ರಿ ನೀವು ಎಷ್ಟೋ ಮಾಡಿದ್ರು ಗೌಡ್ರ ಕಪಾಟು. ಮುಗಿಸಿನ್ರಿ. ಯಾಕ ಗೌಡ್ರ ಕಡೆ ಹೋಗಿದ್ರಿ? ಇತ್ತಾಗಿಂದ ಬಂದ್ರಿ ಅಲ್ಲ? ಹೂನಾ ಕಲ್ಯ. ಅಲ್ಲ ನಿಮ್ ಗೌಡ್ರ ಎಷ್ಟಾರು ಇರ್ಬೇಕ ಒಂದು ಅಂತೀನಿ. ಅವೇನ್ ನಮಗೇನ್ ಹೇಳಾವೋ ಬಿಡಾವೋ ನಮಗೇನ್ ಗೊತ್ತ್ರಿ? ಅಲ್ಲ ನಾ ಇರಕ್ಕಾಗಿನು ಆ ಗೌಡ ಕೆಳಗಿನ ಓಣ್ಯಾಗ ಹೋಗ್ತಾನಂದ್ರ ಎಷ್ಟ್ ಇರ್ಬೇಕ ಒಂದು. ಹಿಂಗಂದಾಕ ಹೋಗಬೇಡ್ರಿ ನೀವು. ಯಾಕ ಅವನು ಹಿಂದ್ ವಯಸ್ಸದಾಗ ಬರ್ಜರ್ ಕುಸ್ತಿ ಹಿಡ್ದಾನಂತ. ಏನು ಮಗಿಗಟ್ಲೆ ತುಪ್ಪ ಕುಡ್ದದ್ದೇನು, ಚರಿಗಟ್ಲೆ ಹಾಲು ಕುಡ್ದದ್ದೇನು, ಕೋಳಿ ಕುರಿ ಯಾರ್ಯಾರ ಮನ್ಯಾಗ ಕೋಳಿ ತತ್ತಿ ಹಾಕ್ತಿದ್ವು ಒಟ್ಟು ತತ್ತಿ ಇವ್ಗ ಅಂತ್ರಿ. ಇಷ್ಟೆಲ್ಲಾ ತಿಂದ ಕಾರ ಕುಸ್ತಿ ಕಣದಾಗ ಕುಸ್ತಿ ಹಿಡಿ ಅಂದ್ರೆ ನಿಮ್ಮನ್ನ ಹೇಳ್ತೇನೆ, ಗದ 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 ನಡಕ್ತಿತ್ತಂತ್ರಿ. ಪಿಟ್ಟಗೆ ಹಾಕಿ ಚಡ್ಡಿ ಜರ್ದ ಕಾಲ ಮ್ಯಾಗ ಬೀಳ್ತಿತ್ತಂತ. ಮತ್ ಅವಾಗೂ ಕುಸ್ತಿ ಹೋಗಿದ್ದಿಲ್ಲ. ಇನ್ ಇಂಥ ಕುಸ್ತಿ ಹೋಗಿದಂದ್ರೆ ನಿಮ್ಮ ಮುಂದೆ ಹೇಳ್ತೇನ್ರಿ, ತೋಬಿಡ್ರಿ ಬಾಜು ಟಾಂಗ್ ಕಟ್ಟಿದ ಪೈಲ್ವಾನ ಬಾಲ್ಗೈ ಸಿಕ್ಕರ ಹಣದ ಬಿಡ್ತಾನ್ರಿ. ಅಲ್ಲ ಅವಾಗ ಕುರಿ ಕೋಳಿ ತಿಂತಿದ್ದ ಅಂತಿದಿ, ಮತ್ ಈಗೇನ್ ತಿಂತಾನವ? ಈಗೇನ್ರಿ ಕೆಜಿ ಗಟ್ಲೆ ಉಳ್ಳಾಗಡ್ಡಿ. ಹೋಗ್ಲಿ ಬಿಡ ಕಲ್ಲು. ಅಲ್ಲ ಊರಾಗ ಜಾತ್ರೆ ಪಟ್ಟಿ ಮಾಡಾಕತ್ತಿದ್ದಲ್ಲ ಅದೇನ ಆತೆ ಇನ್ನೂ ಐತೆ? ಎಲ್ಲ ಮುಗೀತ್ರಿ. ಮುಗೀತಾ? ಮುಗೀತ. ಹಂಗಾರ ಒಂದು ಕೆಲಸ ಮಾಡ. ಏನ? ನಾ ಎಲ್ಲ ಅವಾಗ ಹೇಳ್ತೀನಿ. ಒಂದ್ 500 ರೂಪಾಯಿ ಈ ಕಡೆ ನನ್ನ ಕೈಯಾಗ ಕೊಟ್ಬಿಡ. ಯಾಕಂದ್ರ ಮನೆಗೆ ಬರೋರು ಹೋಗೋರು ಜಾತ್ರೆಗೆ ಅದಕ್ಕೆ ಈಡಗಿ ಸಂತಿ ಮಾಡಿ ಇಟ್ಬಿಡ್ತೇನೆ. ಅದಕ್ಕೆ. ಹೌದಾ? ಅದೇನೋ ಅಂತಾರಲ್ಲ, ತಿರ್ಕೊಂಡು ತಿನ್ನೋ ಜೋಳಿಗೆ ಮೇಲೆ ಹರ್ಕೊಂಡು ತಿನ್ನೋ ಮನಸ್ಸು ಇಟ್ಟಿದ್ದಂತ ಹಂಗಾತಿದ್ ನಾನು ಬಾಳೆ. ಅಲ್ರಿ ಊರಾಗ ನೀವು ಕೊಡ್ರಿ ಅಂತ ಬಡಬಗ್ರನ್ನೆಲ್ಲ ಬೇಡ್ಕೊಂಡ ಕಾರ ನಾವು ಪಟ್ಟಿ ಮಾಡಿ ಊರು ಜಾತ್ರೆ ಮಾಡ್ಬೇಕಂತ ನಾವು ತಯಾರಾಗೀವಿ. ಅದ್ರಾಗ ನೀ ಸಂಧ್ಯಾಗ 500 ಕೊಡು ಅಂತೇಳಿ ಒಂದು ನಮೂನಿ ಸೂಗ್ ಮಾಡ್ಕೊಂಡು ಬಂದ್ರಲ್ರಿ. ನಾವು ಕೊಡುದು ನೋಡು, ಬೇಕಾದ್ರೆ ಗೌಡ್ರ ಕಡೆ ಇಸ್ಕೋರಿ. ಹಂಗ ಮಾಡ್ಬೇಡ, ಅವ್ನ ಮುಂದೆ ನಾ ಹೇಳ್ತೀನಿ ತಗೊಳ. ಏನು ಹೇಳುದು ಕೇಳುದು ಅವ್ನ ಮುಂದೆ ಮಾಡ್ರಿ ನೀವು, ನಾ ಮಾತ್ರ ಕೊಡುದಿಲ್ಲ. ಅಲ್ಲ ಇರ್ಲಿ, ಭಾಳ ದಿವಸದಿಂದ ನಿಮ್ಮನ್ನ ಮಾತು ಕೇಳ್ಬೇಕಂತ ಮಾಡೀನಿ ನಾನು. ಕೇಳಿ ಏನೋ ಮತ್ತೆ ಹೆಂಗ ಮಾಡ್ಲಿ ನನಗ? ಕೇಳು, ಯಾಕಷ್ಟೊಂದ್ ಜೊತೆ ಇದೆ ಕೇಳ. ಅಲ್ಲ ನಿನ್ನ ಗುಂಗು ನಮ್ಮ ಗೌಡ್ರಿಗೆ ಹೆಂಗ ಹಿಡಿತು ಅಂತನ್ನ. ಆದ ಹೋಲ್ಬೇಡ ಸುದ್ದಿ ಯಾಕೀಗ. ಹೇಳ್ರಿ, ನಿಮ್ಮ ಗೌಡ್ರ ಕಾರ್ ಗಾಡಿ ಡ್ರೈವರ್ ನಾನು. ನನ್ನ ಮುಂದೆ ನೀವು ಹೇಳ್ತಿದ್ರಿ ಹೆಂಗ? ನಾಳೆ ನಿಮ್ಮನ್ನ ಏನಕ್ಕಿಂತ ಗೌಡ್ರು ನಡು ನೀರಾಗ್ಬಿಟ್ರ ಅಂದ್ರೆ ಹೇಳ್ಕೊಂಬಂದು ದಂಡಿಗೆ ಹಚ್ಚಾವ ನಾನು. ನಮ್ಮ ಮುಂದೆ ಹೇಳ್ದೆ ಯಾರ ಮುಂದೆ ಹೇಳ್ತೀರಿ? ಬೀಳೆ ಬಿಚ್ಚ ಗದ್ದಿಗೆ ಬೀಳೆ ಅಂದೆ. ಅಲ್ಲ ಸಿವಿ ನೀರಿನ ಬಾವಿ ಇರೋದು ನಿಮ್ಮ ಗೌಡ್ರ ಹೊಲದಾಗ ಅಲ್ಲೇ ಐತಲ್ಲ ಮತ್ತ ಅಲ್ಲೇ ಅಲ್ಲ. ನಾನು ಸೀದಾ ಅಲ್ಲೇ ನೀರು ತರಾಕ್ ಹೋಗಿದ್ನೆ. ಗೌಡ್ರು ಯಾವಾಗ್ಲೂ ಬಾವಿ ದಂಡಿ ಮ್ಯಾಲೆ ಕುಂದಿರ್ತಿದ್ರು. ಮೊದ್ಲೇ ದಿವ್ಸ ನಾ ನೀರಿಗೆ ಹೋದಾಗ ಸಾಕ್ ಮಾಡ್ದೇನ ಕಮಲು ಅಂದ್ರು. ನೀ ಏನ ಅಂದೆ? ಇನ್ನೂ 2 ಕೊಡ ಬೇಕ್ರಿ ಗೌಡ್ರ ಅಂದೆ. ಅವ್ರೇನಂದ್ರ? 2ನೇ ದಿವ್ಸ ಹೋದಾಗ ಕೊಡ ಹೊರಸ್ಲೇರ ಕಮಲು ಅಂದ್ರ. ನೀ ಏನ ಅಂದೆ? ಹ್ಞೂನ್ರಿ ಗೌಡ್ರ ಅನ್ನಿ. ಮತ್ತ ಅವ್ರೇನಂದ್ರ? 3ನೇ ದಿವ್ಸ ಹೋಗೋದ್ರಾಗ ಗೌಡ್ರು ಕೊಡ ತಗೊಂಡು ತಮ್ಮ ಬಾವಿ ಇಳಿದು ನೀರ್ ತುಂಬಿ ನನ್ನ ತಲೆ ಮೇಲೆ ಹೊರಸಿದ್ರು. ನನ್ನ ಮ್ಯಾಲಿಂದ ತಳಗಿನ ತರ ನೋಡಿದ್ರ ನೀನು ಮುಂದೆ ಹೇಳ್ತೀನಿ. 4ನೇ ದಿವ್ಸ ಗೊಡ್ದ ಆಳಿನ್ಯವ ಮಾಡ್ಕೊಂಡು ಕೈಯಾಗ 4-5 ಬದ್ನಿಕಾಯಿ ಹಿಡ್ಕೊಂಡು ಸೀದಾ ಮನೆಗೆ ಬಂದ್ರ. ಮತ್ತೇನು ಮಾಡ್ರು? ಬರ್ರಿ ಗೌಡ್ರ ಅನ್ನು ಕೊಡ್ದನ ಒಳಗ ಬಂದು ಕುಂತು ಬಿಟ್ರು. ಹೌದಾ? ಎಲ್ಲಾರ್ಗು 30 ರೂಪಾಯಿ ಪಗಾರ ಕೊಟ್ರ ನನಗೆ 60 ರೂಪಾಯಿ ಕೊಡ್ತಿದ್ರ. ಯಾಕ್ರಿ ಗೌಡ್ರ ಇಷ್ಟ ಕೊಡ್ತೀರಿ ಅಂತ ಹೇಳಿದ್ರೆ ಅಲ್ರಿ ಇಷ್ಟ ಯಾಕೆ ಕೊಡ್ತೀರಿ? ಇಟ್ಟುಗಳು
ಇಟ್ಕೋ. ಅಲ್ಲ ಗೌಡ್ರ ನಿಮಗೆ ಎಷ್ಟು ಕೊಟ್ರು ಒಟ್ಟು ಇಟ್ಕೋ ಅಂತಿದ್ರ, ಮುಂದೇನಾತ? ಮುಂದ 5ನೇ ದಿವಸ ಅನುಗೊಡ್ದನ ಅಡಿಗೆ ಮನಿಗೆ ಬಂದು ಕುಂತವ್ರ ಶಾವಿಗೆ ಹೊಡೆದ್ರ ಇಷ್ಟಾತು ನೋಡೋ ಮಾರಾಯ. ನಿನ್ನ ಮುಂದೆ ಹೇಳ್ತೇನಿ, ಊರ್ ಮಂದೆಲ್ಲ ಚಾಲು ಮಾಡಿದ್ರ ಗೌಡ ಕಪಾಟ, ಗೌಡನ ಕಪಾಟ, ಗೌಡನ ಕಪಾಟ, ಗೌಡನ ಕಪಾಟ. ಊರ್ ಮಂದಿ ನಾಲಿಗೆಗೆಲ್ಲ ಸಿಕ್ಕ ಜಡ್ದಂಗ ಆತ್ ನೋಡು. ಹೌದಾ? ಹೋಗ್ಲಿ, ನನ್ನ ಕತಿ ಎಲ್ಲ ಕೇಳ್ದಿ, ಮತ್ತ ನಿಂದೇನಾರ ಸುದ್ದಿ? ನಿಮ್ಮ ಗೌಡ್ರದು ನಮ್ಮದು ತಾಲಿಮಣಿ ಒಂದಲ್ಲ, ಮತ್ತು ಅವ್ರ ಡಾವ ನಮಗೆ ಗೊತ್ತು, ನಮ್ಮ ಡಾವ ಅವ್ರಿಗೆ ಗೊತ್ತ. ಕಮಲವ್ವ, ನಾನು ಅವ್ರು ಕೂಡ ಅಡ್ಡಾಡ್ಕೊಂತ ಈಗ ಸಣ್ಣಗ ಚಾಲು ಮಾಡೇನೋ. ಏನ್ಲೇ ಕಲ್ಯ, ಸರ್ಕಾರದವ್ರು ಕಾಡಿನಾಳ ಈರಪ್ಪನ ಹುಡುಕಿದಂಗ ನಿನ್ನ ಹುಡುಕ್ಯಾಡೋದು ಊರೆಲ್ಲ ಮುಗೀತು. ನೀನು ನೋಡಿದ್ರ ಗೌಡ್ರ ಕಪಾಡ್ ಕೂಡ ಹರಟಿ ಹೊಡ್ಕೊಂಡು ಇಲ್ಲಿ ನಿಂತಿದೆ. ಅಲ್ಲಿ ಗೌಡ್ರ ಸಿಟಿ ಹೇಳಕತ್ಯಾರ, ತೇರು ತೊಳಿರಿ, ಬಣ್ಣ ಹಚ್ಚಿರಿ, ಬಡಿಯಾರ ಭಗವಂತಪ್ಪನ ಕರ್ಕೊಂಡು ಬಂದು ಪರ್ಪರಿ ಕಟ್ರಿ ಅಂತ 1,000 ಗಂಟೆ ಬಿದ್ದಾರಲ್ಲ. ಬಿಡ್ಲೆ, ನೀನಾರ ಇಲ್ಲಿ ನಿಂತಿದಿ. ಹಿಂಗಾದ್ರೆ ಹೆಂಗ್ಲೇ ಊರ್ ಕಮಿಟಿ ಉದ್ಧಾರ ಆಗಬೇಕು? ಅಯ್ಯ ಬಾರ ಮಲ್ಲು. ಅಲ್ಲರಿ, ಬಂದವ್ರನ್ನೆಲ್ಲ ಹಿಂಗೆ ಕರ್ಕೊಂಡು ನಿಂತ್ರ ಜಾತ್ರೆ ತೀರ್ ತನ್ನಿನ ತಾನ ಹೇಳ್ತೈತಿ ಅಂತ ಹೇಳ್ತೀರಿ ನೀವು. ರಾತ್ರಿ ಗೌಡ್ರನ್ನ ಕರ್ಕೊಂಡು ಕೂಡ್ತೀರಿ, ಹಗಲಿ ನಮ್ಮನ್ನ ಕರ್ಕೊಂಡು ನಿಂದಿರ್ತೀರಿ. ಮುಂದೆ ಹೆಂಗ್ರಿ ಜಾತ್ರೆಗೈತಿ? ಬಾರ್ಲೆಗಲ್ಲೇ ಹೋಗೋಣ. ಮಲ್ಯ, ಏನ ನೀನು ಊರು ಸಬರಿ ಮಾಡಿದ್ರಾಗ ಉಣುದ್ಲೆ ಸಾಯ್ಬೇಕಂತ ಮಾಡಿರ ನೀವು? ಗೌಡ್ರು ನಿಮಗೇನಾದ್ರ ಕಡಿಮೆ ಮಾಡಿರ್ಬೇಕಾದ್ರ ನಮ್ಮನ್ನ ಮಾತ್ರ ಫುಲ್ ಟೈಟ್ ಇಟ್ಟಾರ. ಮತ್ತ ಯಾಕಂದ್ರ ಗೌಡ್ರ ಜಟಕ ಜಗ್ಗುದು ಮಲ್ಯ ಅನ್ನೋ ಕುದುರಿ ಇಲ್ಲ ಕಲ್ಯ ಅನ್ನೋ ಕುದುರಿ. ಹೌದ್ರಿ, ಈ 2 ಕುದುರಿನ ಹೆಂಗ್ ಇಡ್ಬೇಕು ಹಂಗ ಇಟ್ರನ ಗೌಡ್ರ ಜಟಕ ಜಬರ್ದಸ್ತ್ ಓಡ್ತೈತೆ. ಇಲ್ಲ ಅಂದ್ರ ಕಲ್ಯ ನೀ ಜಗ್ಲೆ, ಮಲ್ಯ ನೀ ಜಗ್ಲೆ, ಕಲ್ಯ ನೀ ಜಗ್ಲೆ, ಮಲ್ಯ ನೀ ಜಗ್ಲೆ ಅಂತ ಬರೀ ಮಿಟ್ಟಾಡೋದು ಆಗ್ತೈತ್ರಿ. ಅದಕ್ಕ ಗೌಡ್ರ ಮೊದಲು ನಮ್ಮನ್ನ ಫುಲ್ ಟೈಟ್ ಇಟ್ಟಾರ. ಭಾಳ ಚಲೋ ಆತು. ಗೌಡ್ರ ಜಟಗ ನಮ್ಮ ಮನಿ ಕಡೆನ ಎಳ್ಕೊಂಡು ಬರ್ರಿ. ಇಳಿಜೇರಿ ಐತಂತ ಕೆಳಗಿನ ಓಣಿ ಕಡೆ ಹೋದಿತ್ತು, ಹುಷಾರ್ ನೋಡೇ ಮಲ್ಯ. ಅತ್ತಿತ್ತು ಹೋಗದಂಗ ನೋಡ್ಕೊಳ್ಳೋದು ನಿಮಗೆ ಬಿಟ್ಟದ. ಅದು ನಾವೇನ್ರಿ ಆತೇನ್ಲೇ ಮಲ್ಯ ಅಂದ್ರ ಮೊಂಡು ಚೆನ್ನಾಗಿ ಸಿಕ್ಕಾಕೊಂಡು ನಿಂತ ಬಿಡೋರು ನಾವ. ಹೌದ್ರಿ, ಊರಾಗ ಅವರು ಸಿಕ್ಕಾಬಟ್ಟೆ ಕಪಾಟಿ ಇಟ್ಟಾರ. ಕೈಯಾಗ ಲಪಾಟಿ ಹಿಡ್ಕೊಂಡು ಯಾವ ದಿವಸ ಯಾವ ಕಪಾಟಿನ ಮನೆಗೆ ಹೋಗ್ಕಾರೋ ಏನೋ ದೇವ್ರಿಗೆ ಗೊರ್ತ್ರಿ. ನಮಗೇನು ಕಟ್ಟಿ ಬಿದ್ರಿ ನೀವು? ಕಲ್ಯ ಬಾರ್ಲೆ ಗೌಡ್ರ ಕರೆಯಕತ್ತಾರ, ಹೋಗುನು. ನಡ್ಲಿಯಪ್ಪ. ಬರ್ರಿಯಪ್ಪ ಬಹದ್ದೂರ್ ಬಂಟ್ಗೋಳ ಕಿತ್ಬಿ ಕಲ್ಯ ಮಾತಿನ ಮಲ್ಯ ಕೂಡಿದ್ರ ನಾಡ್ ಹಾಳು ಮಾಡ್ತಾರಂತ ಊರ್ ಜನ ಮಾತಾಡೋದೇನು ಸುಳ್ಳಲ್ಲ. ಅಲ್ರಿ, ನಾವೊಂದ್ ಕೆಲಸ ಕಳ್ಸಿದ್ರ ನೀವೊಂದ್ ಕೆಲಸ ಮಾಡ್ಕೊಂಡು ಬರ್ತೀರಿ. ಎಲ್ಲಿ ಹೋಗಿದ್ರಿ ಇಬ್ರು ಕೂಡೆ? ಅಲ್ಲೇ ಜಾತ್ರೆ ಸಂತಿ ಮಾಡಕ್ ಹೋಗುದೈತಿರ್ಲಿ ಅಂತ ಹೇಳಿರಕ್ಕಿಲ್ಲ ನಿಮಗ? ಗೌಡ್ರ, ನಾನು ನೀವನ್ ಮಲ್ಯಾನ್ ಹುಡ್ಕಾಕ್ ಹೋಗಿನ್ರಿ. ಮತ್ ನೀನಪ್ಪ ಮೊದ್ಲು? ಗೌಡ್ರ, ನಾನು ಕಲ್ಯಾಣ ಹುಡ್ಕಾಕ್ ಹೋಗಿನ್ರಿ. ಮತ್ತ ಇಬ್ರು ಕೂಡ ಬಂದ್ರಿ ಅಲ್ಲಿಗ? ಗೌಡ್ರ, ಇವ್ ಅದಾನಲ್ರಿ ನಿಮ್ ಕಪಾಟ್ ಕಮಲವನವ್ರ ಮನಿ ಅಂತೇಕಿದ್ರಿ. ಗೌಡ್ರ, ಇವನು ಅಲ್ಲೇ ಇದ್ರಿ. ಮತ್ತ ಈಗ ಒಟ್ಟ ಇಬ್ರು ಅಲ್ಲಿಂದ ಬಂದ್ರಿ ಇಲ್ಲೋ? ಹ್ಞೂನ್ರಿ. ಇದ್ಲನಾಕಿ ಮನ್ಯಾಗ? ಇಲ್ರಿ. ಮತ್ತೆ ಅದಕ್ಕೆ ಹೋಗಿದ್ರಿ? ಕೆಲಸ ಆದೀತಂತ ಹೋಗಿದ್ದೀವ್ರಿ. ಏನು? ಅವಲಕ್ಕಿ ಚಹಾ. ವೆಂಕಟರಮಣ ಗೋವಿಂದ ಗೋವಿಂದ. 7 ಕೋಟಿ 7 ಕೋಟಿ 7 ಕೋಟಿಗೆ ಹಜರತ್ ತಾಲೀಕಿ ದೋಸ್ತ್ರೋ ದಿನ್. ಯಾಕ್ರಿ ಗೌಡ್ರ, ಏನಾತು? ಏನು ಆಗ್ಲಿಲ್ಲ, ಬರ್ರಿ ಇಲ್ಲಿ. ಕಲ್ಯ, ಯಾಕ್ರಿಪ್ಪ? ನಾಳೆ ನಮ್ ಜಾತ್ರೆಗೆ ಕುಣ್ಯಾಕ ಹುಡುಗ್ಯಾರನ್ ತರುಣ ಅಂದಿದ್ರಲ್ಲ, ನಮ್ಮ ಕರ್ನಾಟಕದಾಗ ಹುಡುಗ್ಯಾರ ಸಿಗುದಿಲ್ಲನ? ಕರ್ನಾಟಕದಾಗ ಎಂತ ಹುಡುಗ್ಯಾರ್ರಿ? ಅವ್ರ ನಡಾನು ಬಗ್ಗಂಗಿಲ್ಲ, ಸೊಂಟನೂ ಅಳಿಗಾಡುದಿಲ್ಲ. ಮಹಾರಾಷ್ಟ್ರದಾಗ ಭಾರಿ ಭಾರಿ ಹುಡುಗ್ಯಾರ ಅದಾರ್ರಿ, ಅವ್ರನ್ನ ತರಿಸ್ರ ಆತ. ಹೌದ್ರಿ ಗೌಡ್ರ, ನಮ್ಮ ಕರ್ನಾಟಕದ ಹುಡುಗ್ಯಾರು ನಮ್ಮ ಮುಂದೆ ಕುಣ್ಯಾಕ ನಾಸ್ತಾರ್ರಿ. ನಿಮ್ ಮುಂದೆ ಹೇಳ್ತನ್ರಿ, ಮಹಾರಾಷ್ಟ್ರದ ಹುಡುಗ್ಯಾರನ್ನ ತಂದು ಬಿಟ್ರಿ. ಏನ್ ಹೇಳ್ರಿ ಗೌಡ್ರ, ಶರೀರದ ಪೇರ್ಪಾಡ್ಸ್ಗಳೆಲ್ಲ ಮ್ಯಾಗಿಂದ ತೆಳಗಿನ ತನಕ ದುಳು 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 ಅಳಗಾಡಿಸಿ ನೋಡ್ರಿ ಗೌಡ್ರ, ಕುಣ್ಯಾಕತ್ರ ನಿಮ್ಮ ಬಾಯಾಗಿನ ಜೊಲ್ಲ ಸೋರ್ಬೇಕ್ರಿ. ಅದು ಎಂತ ಕುಣತಂದ್ರಿ ನೀವು? ದಿನ್ನಿ ಜಿಗಿಸ್ಯಾನ ಜಿಗಿಸಿ ಕಟ್ಯಾಕತ್ತ ಬಿಟ್ರೆ ಟನ್ 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 ಡಿಂಗಳಂಗ ಮಚ್ಚಲಂಗ ಡಿಂಗಳಂಗ ಮಚ್ಚಲ ಡಿಂಗಳಂಗ ಮಚ್ಚಲಂಗ ಡಿಂಗಳಂಗ ಮಚ್ಚಲಂಗ ಡಿಂಗಳಂಗ ಮಚ್ಚಲಂಗ ಡಿಂಗಳಂಗ ಮಚ್ಚಲಂಗ ಅಂತ ಕುಣ್ಯಾಕತ್ತ ಬಿಟ್ರಿ ಗೌಡ್ರ. ಮುಂದ ಕುಂತು ಮುದುಕುರ್ದು ಎದ್ದೆದ್ದು ಬೀಳ್ಬೇಕು ನೋಡ್ರಿ. ಮತ್ತೇನ್ರಿ ಕೈಯಾನ ಬಡಿಗಿ? ಹೌದಲೇ ಕಲ್ಯ, ಹೌದು. ಅಕ್ಕಿನ ತರುಣ ಅಂದೆ ಹಂಗಾರ? ಅಕ್ಕಿನ ತರುಣ್ರಿ. ನಡ್ರಿ, ಅಕ್ಕಿನ ಹೊಂದಿಸ್ಕೊಂಡ್ ಬರ್ನು ನಡ್ರಿ ಹಂಗಾರ. ಗೌಡ್ರ, ಹೆಂಗ ಹೋಗುದ್ರಿ?
ಸೌದತ್ತಿ ತನಕ ನಡ್ಕೊಂತ ಹೋಗುನ, ಅಲ್ಲಿಂದ ಒಂದು ಜಟಕ ಮಾಡೋಣಂತ. ರೀ ಗೌಡ್ರ, ಟಾಂಗಾದಾಗ ಹೋಗೋದಾದ್ರೆ ಪುಕಟ್ ಹೋಗುವಂತ ನಂತರ ಒಂದು ಐಡಿಯಾ ಐತಿ ನೋಡ್ರಿ. ಹ್ಯಾಂಗಪ್ಪ ಅದು? ಹಿಂದಕ್ಕೆ ನಾವ್ ಕೊಲ್ಲಾಪುರಕ್ಕೆ ಹೋದಾಗ ಟಾಂಗಾದಾಗ ಹೋಗಿನ್ರಿ. ಟಾಂಗಾ ಹತ್ತಕ್ಕಿಂತ ಮೊದಲ ಬಾಡಿಗೆ ಠರಾವ್ ಮಾಡಿನಿ. ಟಾಂಗಾದಾಗ ಮುಂದೆ ಕುಂತಾಗ 30 ರೂಪಾಯಿ, ಹಿಂದೆ ಕುಂತಾಗ 15 ರೂಪಾಯಿ ಠರಾವ್ ಮಾಡಿದ. ಹಿಂದೆ ಕುಂತ್ರು ಸಸ್ತಾದಾಗ ಆಗ್ತೈತಿ ಅಂತ ತಿಳಿದ ಹಿಂದೆ ಕುಂತೀನಿ. ಕೊಲ್ಲಾಪುರ ಬಂದ ತಕ್ಷಣ ರೊಕ್ಕ ಕೇಳಿದ. ಅದ್ರಾಗ ನಾನು ಪಕ್ಕ ಚಾಲು ಮಗ ನೋಡ್ರಿ, ನಾ ಯಾಕೆ ರೊಕ್ಕ ಕೊಡ್ಬೇಕು ತಮ್ಮ ನಿನಗ? ಖರೆ ಅಂದ್ರೆ ಠರಾವ್ ಪ್ರಕಾರ ನೀನು ನನಗೆ 15 ರೂಪಾಯಿ ಕೊಡ್ಬೇಕಂತ ನಿಂತು ಬಿಟ್ನಿ. ನನ್ನ ಮಾತು ಕೇಳಿ ಅವ್ಗೆ BP ಏರಿ ಅನಾಕತ್ ಗೌಡ್ರ, ಕುದುರಿ ನಂದು ಟಾಂಗಾ ಮಾಲಕ ನಾನು. ನನ್ನ ಟಾಂಗಾದಾಗ ನಿನ್ನ ಕರ್ಕೊಂಡು ಬರೋದು ಅಲ್ದು, ನಾನು ನಿನ್ಗೆ 15 ರೂಪಾಯಿ ಕೊಡೋದು ಅಂದ್ರೆ ಇದ್ಯಾವ ನ್ಯಾಯಪ್ಪ ಅಂದ. ಅದಕ್ಕೆ ನಾವಂಗ ಟಾಂಗಾ ಹತ್ತಕ್ಕಿಂತ ಮೊದಲ ಠರಾವ್ ಏನಾಗಿತ್ತು ಅಂತ ಕೇಳಿ. ಆಗ ಅವ ಮುಂದೆ ಕುಂತಾವ 30 ರೂಪಾಯಿ, ಹಿಂದೆ ಕುಂತಾವ 15 ರೂಪಾಯಿ ಅಂತ ಠರಾವಾಗಿತ್ತು ಅಂತ. ಹಂಗಾದ್ರೆ ಹಿಂದೆ ಕುಂತಾವ ನಾನು, ನಂದಾತ್ 15 ರೂಪಾಯಿ. ಮುಂದೆ ಕುಂತಾವ್ ನೀನು, ನಿಂದಾತ್ 30 ರೂಪಾಯಿ. ನೀನು 30 ರೂಪಾಯಿದಾಗ ನಾನು 15 ರೂಪಾಯಿ ಕಳೆದು ಉಳ್ದ 15 ರೂಪಾಯಿ ನನಗೆ ಹೊಳ್ಳಿ ಕೊಡಂತ ನಿಂತು ಬಿಟ್ಟಿನಿ. ಕೊಡಂಗಿಲ್ಲ ಅಂತ ಅವ ಅಂತಿದ್ದ, ಠರಾವ್ ಪ್ರಕಾರ ಬಿಡಂಗಿಲ್ಲ ಅಂತ ನಾ ಅಂತೀನಿ. ಹಿಂಗ 2 ತಾಸು ಕೂಡ ಗುದ್ಯಾಡಿ ಕಡಿಗೆ 15 ರೂಪಾಯಿ ವಸೂಲಿ ಮಾಡಿ ಕೈ ಬಿಟ್ಟಿ ನೋಡ್ರಿ ಗೌಡ್ರೆ. ಕಲ್ಯ ಅಂತೂ ಎಂತೂ ಮಲ್ಯಾನ್ ತಲಿ ಇಲ್ಲಿರೋದಲ್ಲಪ್ಪ, ಇದು ಖರೆ ಅಂದ್ರೆ ಇದು ಅಮೇರಿಕಾದಾಗ ಇರೋ ತಲಿ. ಗೌಡ್ರ, ಈ ಮಗ ನಿದ್ದೆ ಹತ್ತು ಮಟ್ಟ ಭಾಳ ಹುಷಾರ್ರಿ ಅವ. ಇರ್ಲಿ, ನಾನು ಮಲ್ಯ ಮುಂದೆ ನಡಿತೇವು. ನಿಮ್ಮ ಮನಿಗೆ ಹೋಗಿ ಆ ಕಮಲಿ ಹಂತಕ್ಕ ಊಟದ ಗಂಟು ಮಲಗು ಸಾಮಾನು ಇಸ್ಕೊಂಡ್ ಬರೋಕಂಗಾರ. ಗೌಡ್ರ ಏನಂದ್ರಿ? ಅದನು ಊಟದ ಗಂಟು ಮಲಗು ಸಾಮಾನು ಇಸ್ಕೊಂಡ್ ಬಾ ಅನ್ನೆ. ಹಿಂಗ ಕೇಳ್ರಿ. ಹೊಕ್ಕೇನ್ ತೋರಿಪ ಹಂಗಾರ, ನೀವು ನಡ್ರಿ ಹಂಗಾರ. ನಡಿ. ಖರೆ ಅಂದ್ರ ಲೇ ಮಲ್ಯ, ಈ ಜಾತ್ರೆ ಬಂತಂದ್ರ ನನಗೆ ದೊಡ್ಡ ಟೇಷನ್ ಆಗ್ತೈತ್ ನೋಡ. ಟೇಷನ್ ಅಲ್ರಿ ಗೌಡ್ರ, ಟೆನ್ಷನ್. ಹಿಂಗನೇ ಅಲ್ಲೇ ಮಲ್ಯ, ಈ ಕಬ್ಬಿನಾಗಿನ ಇಸ್ಕೋ ಡಾಸನರ್ ಭಾಳ ಚಂದ ಇರ್ತಾರನ ಇವ್ರು? ಕಬಿನ್ಯಾಗಿನ ಇಸ್ಕೋ ಡಾಸನರ್ ಅಲ್ರಿ ಗೌಡ್ರ, ಕ್ಲಬ್ದಾಗಿನ ಡಿಸ್ಕೋ ಡ್ಯಾನ್ಸರ್. ಯಾವ್ದಾರ ಒಂದು ಹುಡುಗಿನ ಕ್ವಾಟಾಟಕ್ ಮಾಡ್ಕೊಂಡು ಬಂದ್ರಾತ. ಕ್ವಾಟಾಟ್ಯಾಕ್ ಅಲ್ರಿ ಗೌಡ್ರ, ಕಾಂಟ್ಯಾಕ್ಟ್. ಅಲ್ರಿ, ನಿಮ್ಗೆ ಸರಿಯಾಗಿ ಇಂಗ್ಲೀಷ್ ಮಾತಾಡಕ್ ಬರೋದಿಲ್ಲ ಅಂದ ಬಳಿಕ ಯಾಕೆ ಸುಮ್ಮನೆ ಮಾತಾಡಕ್ ಹೋಗ್ತೀರಿ ಅಂತೀನಿ. ಕನ್ನಡ ಮಾತಾಡ್ರಿ ನಿಗ್ರಿಲತ್ಲಾಗ. ಅಲ್ಲಲೇ ಮಲ್ಯ, ನಾನು ಎಷ್ಟ ಮಾಡಿದ್ರು ಊರ್ ಗೌಡ. ಅದು ಅಲ್ದ ಊರಾಗ 4 ಕಪಾಟ್ ಇಟ್ಟೇನಿ, ಅಲ್ದ ಊರ್ ಹಿರೇತನ ಮಾಡ್ತೀನಿ. 4 ಮಂದ್ಯಾಗ ಇಂಗ್ಲೀಷ್ ಮಾತಾಡಿದ್ರ ಇಂಪ್ರೆಷನ್ ಬರ್ತೈತಿಲಿ, ಅದಕ್ಕಲೇ ಮಗನ ಇಂಗ್ಲೀಷ್ ಹೊಡಿತೇನಿ. ಏನ್ರಿ ಗೌಡ್ರ ಇದು? ಇಂಗ್ಲೀಷ್ ಇದ್ದದ ಇಂಗ್ಲೀಷ್ ಅಂತೀರಿ, ಇಂಪ್ರೆಷನ್ ಇದ್ದದ ಇಂಪ್ರೆಷನ್ ಅಂತೀರಿ. ವಿಚಿತ್ರ ಮಾತಾಡೋರಪ್ಪ ನೀವು. ಅದೇನಾರ ಇರ್ಲಿ, ಕಲ್ಯ ಬರೋ ತನಕ ಯಾವ್ದಾರ ಗಿಡ ನೋಡು ನಡಿ. ಯಾಕ್ರಿ ಉರುಲ್ ಹಾಕೊಳಕ್ ಏನ್ರಿ? ಯಾವನಲ್ಲೇ ಇವ ಲೇ, ಯಾಕಡೆ ಸೇರ್ ರೂಮ್ದಾಗ ಕುಂಡ್ರು ಮನುಷ್ಯ ನಾನು. ಬಿಸಿಲು ಹತ್ತಾಕೈತಿ, ನೆರಳಾಗ ಕುಂಡ್ರಬೇಕಂದ್ರ ಉರುಲ್ ಹಾಕವನಲ್ಲೇ ನೀನ್ ನನಗೆ. ರೀ ಗೌಡ್ರ, ಎಕಡಿಷನ್ ರೂಮ್ ಅಲ್ರಿ, ಏರ್ ಕಂಡೀಷನ್ ರೂಮ್. ಇರ್ಲಿ ನಡಿ. ಇರ್ಲಿ ಬರ್ರಿ, ಇತ್ಲಾಗ ಕುಂಡ್ರು. ಹಗ್ರ. ಕಪಾಟ್ ಇನ್ನೊಂದೆರಡು ಇಂತಾವ್ ಕಪಾಟ್ ಕೂಡಿದ್ರೆ ಗೌಡ್ರ ಮನಿ ಎಲ್ಲ ಸಪಾಟ್. ಬಂತಲ್ಲ ಸುಡುಗಾಡ್ ಸಿದ್ದನ ಸೋಗ. ನಿನಗೆ ಜಾದು ಮಂತ್ರ ಮಾಡ್ಬೇಕಂದ್ರೆ ಸುಡುಗಾಡ್ ಸಿದ್ದ ಅಷ್ಟ ಯಾಕ? ಕಿಳಿಕಿತ್ರನು ಕರ್ಕೊಂಡ್ ಬರ್ಬೇಕಾಗಿತ್ತು. ಇರ್ಲಿ ಅಂತ ನಾ ಒಬ್ಬನ ಬಂದೇನ. ಅಲ್ಲ ಕಲ್ಯ, ನೀನು ಹಿಂದಕ್ಕೆ ನಾಟಕ ಕಂಪನಿ ಏನಾರ ಹಾಶ್ ಪಾಠ ಮಾಡ್ತಿದ್ದೆ? ಹಿಂದಕ್ಕಷ್ಟ ಯಾಕ, ಹಿಂದಕ್ಕ ಮುಂದಕ್ಕ ಕೂಡೆ ಮುಂದೆ ಬಲ್ಲಂಗ ಮಾಡ್ಯಾನ. ಹೆಂಗಂದಿನಿ ನಾಟಕದಾಗ ನಾ ಪಾಠ ಮಾಡಿದ್ರ, ನಾ ಹಾಡಿದ್ರ ತಬಲಾಜಿ ತಬಲಾ ಬಿಟ್ಟು ಒಳಗ್ ಕುಣಿಯಾಕ ಬರ್ತಿದ್ದ. ಆ ನಮನಿ ಹಾಡ್ತೀನಿ, ಬಾರಿ ಹಾಡ್ತೀನಿ. ಹಾಡ್ಲಿ ಹಂಗಾರ? ಹಂಗಾರ ಚೀತ್ ಒಟ್ಟು ಕೇಳಿ ನೋಡ. ಇಟ್ಟಗೊಂತಿ ಏನ ಕೈಯಾಗ ಬಳಿ. ಹೌದಾ? ಸಾಕು ಮಾಡಿ ನಿನ್ನ ಸಾಂಗ್, ಸಾಕು ಮಾಡಿ ರಿಕಾರ್ಡ. ಸಾಕು ಎಲ್ಲರೂ ಬಾಯಾಗ ನೀರು ಬರಕತ್ತು, ಸಾಕು ಮಾಡಿಬಿಡು. ಬಾಯಾಗ ಜೊಲ್ಲ ಬರಕತ್ತು, ಸಾಕು ಮಾಡ್ರಿ. ಇರ್ಲಿ, ಗೌಡ್ರನ್ನ ಎಲ್ಲಿ ಬಿಟ್ಟು ಬಂದಿ? ಗೌಡ್ರನ್ನ ಎಲ್ಲಾರನ್ನೂ ಓದಿಟ್ಟು ಬರ್ತಾರಲ್ಲ, ಅವ್ರನ್ನ ಆತ ಕಳಿಸಿತ್ತಾಗ ನಾ ಬನ್ನಿ. ಯಾಕ ಕಲ್ಯ? ಹಂಗೇನು ಗಾಬರಿ ಆಗುವಂತದ ಇಲ್ಲ ಹೇಳ್ರಿ. ಮತ್ತೆ ನಾವು ಗೌಡ್ರು ಕೂಡ ಕೊಲ್ಲಾಪುರಕ್ಕೆ ಡ್ಯಾನ್ಸ್ ಮಾಡಿ ಹುಡುಗಿ ತರಕ್ ಹೊಂಟಿದ್ವ. ಗೌಡ್ರ ಅದಾರಲ್ಲ, ಹಂಗಾರ ನೀ ಅಟ್ ಮನಿಗೆ ಹೋಗಿ ಮತ್ತೆ ಹೊತ್ತಕತ್ ಬಾಯಿ ನಾವು ಬರುದು, ರಾತ್ರಿ ದಾರ್ಯಾಗ ಮಲ್ಕೊಳ್ಳೋದು ಆದ್ರ ಅಡ್ನಾಡಕತಿ. ನೀ ಅಟ್ ಹೋಗಿ ನಮ್ಮ ಕಮಲಿ ಅಂತಕ ಮತ್ತ ಊಟದ ಗಂಟ ಅಟ್ ಮಲಗು ಸಮಾನ ಇಸ್ಕೊಂಬ ಅಂತ ಕಳಿಸ್ಯಾರ. ಅದಕ್ಕೆ ಬಂದೇನ್ರಿ. ಕಲ್ಯ ಏನಂದಿನಿ ಈಗ? ಅದರಿ ಊಟದ ಗಂಟು ಮತ್ತ ಮಲ್ಕೊಳ್ಳೋ ಸಮಾನ ಇಸ್ಕೊಂಬ ಅಂತ ಹೇಳಿದಾರ್ರಿ. ಊಟದ ಗಂಟು ಹಿಂಗ
ಅಲ್ಲಿ ಚಾದರು ಚವಾಳಿ ದಿಂಬು ಇಟ್ಟನ್ ತಗೋ, ನಾನು ಊಟ ಕಡ್ತೀನಿ. ಅವ್ರ ಚಾದರು ಚವಾಳಿ ತೆಲದಿಂಬು ಅಂತ ಹೇಳಿಲ್ರಿ, ಚೊಕ್ಕ ಊಟದ ಗಂಟು ಮತ್ತ ಮಲ್ಕೋಳು ಸಾಮಾನ್ಯ ಸುಮ ಅಂತ ಹೇಳಿದಾರ್ರಿ. ಅಲ್ಲೋ ಕಲ್ಲು, ನೀ ಮನಿಯಾಗ ಯಾತ್ರೆ ಮ್ಯಾಲ ಮಲ್ಕೊಂತಿ? ನಮ್ಮ ಮನ್ಯಾಗ ಒಂದು ಗೋಣಿ ಚೀಲ ಐತೆ, ಒಂದು ತೆಲದಿಂಬು ಇಟ್ಕೋತಾನ, ಮತ್ತೇನೈತಿ ಒಂದು ಹರಕ್ ಚಾದ್ರ ಐತಿ ಒಂದು ಅಂಗೈಯಾಗಲ್ಲ ಹರಿದಿದ್ದ, ಅದನ್ನು ಮರ್ರಿ ಮ್ಯಾಗ ಮಾಡಿ ಹೊಚ್ಕೊಂಡ್ ಮಲ್ಕೋತೇನ. ರಾತ್ರಿ ಏನಕ್ಕಿಂತ ಕನಸು ಬಿದ್ದು ಅಂತಂದ್ರೆ ಹುಡುಗ್ಯಾರು ಅಲ್ಲೇ ಕಣ್ಣು ತೆಗೆದು ನೋಡುದು, ಅವು ಕಲ್ಯ ಕಳ್ಳಿ ಅಂದ್ ಮತ್ತೆ ಮಕ್ಕಳದು ಮಾಡ್ತಾನೆ. ಜಾಣ, ಅದಕ್ಕ ಅಂತಾರ ಮಳ್ಳ ಮಲ್ಗೋ ಸಾಮಾನಂತ. ಹಿಂಗನ್ರಿ ಹಂಗಾರ? ನಂಗಾರ ಮಲ್ಕೊಳ್ಳೋ ಸಾಮಾನ್ಯ ಸುಮ ಅಂದ್ರ ಗೌಡ್ರು ಮತ್ ಅವ್ರು ನಮ್ಮ ಕೈಗ್ರಿ ಹೆಂಗ್ ಕೊಡ್ತಾರಪ್ಪ ಅಂತ ನಾವು ವಿಚಾರ ಮಾಡ್ಕೊಂತ ಬಂದೀನಿ. ಇರ್ಲಿ ಕೊಟ್ಬಿಡ್ರಿ ಹಂಗಾರ ಹೋಗ್ತೀನಿ. ಕೊಟ್ಬಿಡ್ಲೆ? ಕೊಟ್ಬಿಡ್ರಿ. ಅಲ್ಲ ಮಲ್ಲು ನೀನು ಕೂಡಿ ಗೌಡ್ರು ಕೂಡ ಊರು ಸಾರಿ ಮಾಡ್ಕೊಂತ ಹಿಂಗ ತಿರುಗಾಡ್ತಿರೋ ಏನ? ನನಗಟ್ಟು ಯಾವ ದೇವ್ರ ದಿಂಡ್ರ ತೋರ್ಸೋರ ಆಟ ನಾನು ದೇವ್ರಿಗೆ ನಮಸ್ಕಾರ ಮಾಡಿ ಮಾಡಿದ ಪಾಪ ಕಳ್ಕೊಂತೇನೆ. ಹಿಂಗ ಅದ್ರ ಬಗ್ಗೆ ಚಿಂತೆ ಬಿಡಿ, ನೀನು ಎಲ್ಲ ಕರ್ಕೊಂಡು ಹೋಗ್ತೇನೆ. ಹೆಂಗ? ನೀನು ನಾನು ಹೇಳ್ತೆ, ನಾನು ನಿನ್ ಗಂಡ ಕೂಡ ಹೋಗ್ಬಿಡುನು. ಬಾಯ್ಲಿ ಯಾಕ ಏನಂತ ಬಿಡ್ರಿ, ಕಿವಿ ಬಿಡ್ರಿ, ಜಗ್ತಿರಿ ನೀವು. ಕಿವಿ ಹಿಂಡ್ ಬೇಡ್ರಿಪ್ಪ, ನಾ ಎಲ್ಲ ಹೇಳ್ತಾನೆ ಬಿಡ್ರಿ. ಅದರಿ ನೀನು ನಾನು ಹೇಳ್ತಿ, ನಾನು ನಿನ್ ಗಂಡ ಕೂಡ ನೋಡಿ ಬರೋ ನನ್ನೇ. ನೀ ಹೇಳದ ಅರ್ಥನ ಆಗ್ಬಲ್ದಲ್ವೋ? ಅಲ್ಲ, ನಮ್ಮ ಇಂತಿಂತ ಸಣ್ಣ ಮಾತು ನಿನಗೆ ಅರ್ಥ ಆಗುದಿಲ್ಲ ಅಂತಂದ್ರ ನಮ್ಮ ಗೌಡ್ರನಾರ ನೀ ಹೆಂಗ ಲವ್ ಮಾಡಿದ್ದಿ ಅಂತ ನಾನು ಅರ್ಥ ಆಗುವಂತ ಅನಾಹುತ ಇದ್ರಾಗ ಏನೈತಿ? ನೀನು ಮತ್ತ ನನ್ನ ಕೈ ಹಿಡಿದು ಹೆಂತೆ, ನಾನು ಮತ್ತು ನಿನ್ನ ಕೈ ಹಿಡಿದ ಗಂಡ, ಇವು 4 ಮಂದಿ ಕೂಡಿ ಗೂಡ್ಸ್ ಗಾಡಿ ಮಾಡ್ಕೊಂಡು ಗೋಕರ್ಣ, ಉಡುಪಿ, ಧರ್ಮಸ್ಥಳ, ಶ್ರಾವಣ ಬೆಳಗಾವಿ ನೋಡ್ಕೊಂಡು ಬರೋ ಮುಂದೆ ಕಾಯಿ ಹೊಡ್ಕೊಂಡು ಕರ್ಬರ ಬೆಳ್ಕೊಂಡು ಬರೋ ನಡಿ ಅನ್ನೇ. ಹಿಂಗಂದೇನ? ಹಂಗ ಅನ್ನೇ. ಏನೇನೋ ತಿಳ್ಕೊಂಡ್ಬಿಟ್ಟಿದ್ದೆ. ನೀ ಹಂಗ ಮಾತಾನು, ಯಾಕಂದ್ರೆ ಜಗ ಆಯ್ತು ನೋಡಿ ನಿಂಗೆ ಸಿಕ್ಕತ್ತೆ ಅದಕ್ಕೆ. ಮತ್ತ ನಿಂದು ಮದುವೆ ಆಗೈತೇನ? ನಾನು ಮದುವೆ ಆಗಿಲ್ಲ. ನಮ್ಮ ಗೌಡ್ರದು ನಮ್ಮದು ತಾಲಿಮಣಿ ದಾರಿ ಒಂದಲ್ಲ, ಹಿಂಗಾಗಿ ನಾನು ಗೌಡ್ರು ನಾನು ಹಂಗ. ಅಲ್ಲ ಮತ್ತ ಮಲ್ಲೆಂದ ಆಗೈತೇನು ಮದುವೆ? ಅವಂತೂ ಇಂಥದಕ್ಕ ರಿಕಾರ್ಡ್ ಬ್ರೇಕ್ ಎತ್ತಿದ ಕೈ ಮಗ ಮಣಿಗೆ ಬರುದಿಲ್ರಿ, ಹೊತ್ತು ಹೊಂಟ್ರ ಸಾಕ. ಹಳದಾಗೊಮ್ಮಿರ್ತಾನ, ಬಾವಿ ದಂಡಿ ಮ್ಯಾಗೊಮ್ಮಿರ್ತಾನ, ಹಳ್ಳ ದಂಡಿ ಮ್ಯಾಗೊಮ್ಮಿರ್ತಾನ, ಬಾವಿ ದಂಡಿ ಮ್ಯಾಗೊಮ್ಮಿರ್ತಾನ. ಇರ್ಲಿ ಬಿಡ ಇರ್ಲಿ, ನೀವೀಗ ಚಂದಗ್ ಹೋಗಿ ಚಂದಗ್ ಬರ್ರಿ. ಯಾಕಂದ್ರ ನಮಗ್ ಗಿರಾಕಿ ಐತಲ್ಲ, ಸೀರಿ ಜಗ್ಗಿ ಸಾರಿ ಅನ್ನೋ ಪೈಕಿ ಐತದ ಹುಲಿ. ತಿಳಿತಿಲ್ ನಿನಗ? ಅವ್ನ ಚಾಳ ನಮ್ಗೆ ಗೊತ್ತೈತಿ, ಅದ್ರ ಬಗ್ಗೆ ನೀವೇನು ಚಿಂತೆ ಬಿಡ್ರಿ. ನೀವು ಏನಕ್ಕಿಂತ ನಾವು ಕೊಲ್ಲಾಪುರ ಹೋದಾಗ ಡ್ಯಾನ್ಸರ್ ಮನ್ಯಾಗದು ಆತೈತ ನೋಡುದು, ಹೂ ಬಾರಿಸೋದು, ಕಣ್ಣು ಹೊಡಿದು ಮಾಡಕತ್ತ, ಅವ್ನಿಬ್ರು ಕೂಡ ಗಣಪತಿ ಹೊತ್ಕೊಂಬಂದ ಯಾವ್ದ್ರ ಒಂದು ದೊಡ್ಡ ಕೆರೆಯಾಗ ಮುಣಗಿಸಿ ನಿನ್ನ ಮುಂದೆ ಹೇಳ್ತೇನೆ, ಗಣಪತಿ ಗಣಪತಿ ಮೋರಿಗೋ ಪುಂಡಿ ಪಲ್ಲೆ ಸೋರಿಗೋ ಅಂತ ಮನೆಗೆ ಬಂದ್ಬಿಡ್ತೇವೆ. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ, ಮನಿಗ್ ಕರ್ಕೊಂಡು ಬರ್ರಿ. ಮನಿಗ್ ಕರ್ಕೊಂಬ ಅಂದ್ಯಾ? ಕರ್ಕೊಂಡ್ ಬರ್ತೀವಿ ಹಂಗಾರ. ನಾ ಹೋಗಿ ಬರ್ಲಿ ಹಂಗಾರ. ಏ ಮಲ್ಯ, ಯಾಕ್ರಿ ಗೌಡ್ರ ಈ ಕಲ್ಯ ಇನ್ನೂ ಬರ್ಲಿಲ್ಲ? ಹಾದವ ಅತ್ತ ಹೋದ. ಅದೇನೋ ಅಂತಾರಲ್ಲ, ಸತ್ತವನು ಅತ್ತ, ಹೊತ್ತವನು ಅತ್ತ, ಅತ್ತವನು ಅತ್ತ ಅಂತ. ಹಂಗ ನಾನು ನೋಡಲೇ ಇವ. ನಾ ಅದಕ್ಕೆ ಹೇಳೇನ್ರಿ ನಿಮ್ಗೆ, ಅವ್ನು ಕಳಿಸ್ಬೇಡ್ರಿ ಅಂತ. ಯಾಕಂದ್ರ ಅವ್ನು ನೋಡ್ಕೊಂಡು ಬಾ ಅಂದ್ರೆ ಮಾಡ್ಕೊಂಡು ಬರೋ ಮಗ ಅದನ್ರಿ. ಎಲ್ಲಿ ನಿಮ್ಮ ಕಪಾಡ್ ಕೂಡ ಹರಟಿ ಹೊಡ್ಕೊತ ಕುಂತಾನೆ ಯಾರಿಗ ಗೊತ್ತ. ಅದ್ರಾಗ ನೀವು ಅರ್ತಾರ ಹೇಳಿ ಕಳಿಸಿದಿರಿ. ಅವ್ರು ಜಮಖಾನ ಕೊಡ್ತೇನೆ ಅನ್ಬೇಕು, ನೀವು ಜಮಖಾನ ಬೇಡ್ರಿ ಮಲ್ಗು ಸಾಮಾನು ಕೊಡ್ರಿ ಅನ್ಬೇಕು. ಅಟ ಮುದಕ್ ಹೋಗಿ ನೋಡ್ಲೇನ್ರಿ? ಬೇಡ 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 ಬೇಡ, ಇಲ್ಲೇ ಕುಂಡ್ರಿ. ಅವ ಈಗ ಬಂದ್ರ ನೀ ಹೊತ್ತು ಮುಣಿಗು ಮುಂದೆ ಬರಾವ ಅದಿದ್ದೀನಿ ನೀನು. ಕೊಲ್ಲಾಪುರದ ಪಡ್ಡಿ ಬಾರಿ 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 ಟೌನ್ ಟಡಾವ್ ಟೌ ಟೌನ್ ಟಡಾವ್ ಟೌ ಟೌನ್ ಟಡಾವ್ ಟೌ ಟೌ ಟೌ. ಬಂದ ಬಿಟ್ಟು ನೋಡು ನೆನಸೋದ್ರಾಗ ಅಲ್ಲಿ. ಹೇಳ್ರಿ ಗೌಡ್ರ, ಹೇಳ್ರಿ ಹೋಗೋಣ, ಹೇಳ್ರಿ ಹಂಗ ಪಡ್ಸಾಲಿ ನಡಿ ಹಿಡ್ಕೊಂಡು ಹೋಗೋಣ, ಹೇಳ್ರಿಪ್ಪ. ಇನ್ನ ಹೋಗೋಣ, ಹೊತ್ತಾತು. ನಡ್ರಪ್ಪ, ನಡ್ರಿ ಹೋಗಿ ನಡ್ರಿ. ಅಲ್ಲ ಗಾತಾತಲೆ ಕಲ್ಯ ಗಾತಾತು. ಏನಾತ್ರಿ ಗೌಡ್ರ ಒಮ್ಮಿಂದೊಮ್ಮಿಗೆ? ಜಾತ್ರೆ ಪರ್ಮಿಷನ್ ತೆಗಿಸ್ಕೊಳ್ಳಾಕ ಫೋಜ್ದಾರ ಬಾ ಅಂತ ಹೇಳಿ ಕಳಿಸಿದ್ದ ನನಗ. ಈಗ ನೆನಪಾತ ನೋಡು. ಇರ್ಲಿ, ನೀವು ಇಬ್ರು ಹೋಗಿ ಆಕಿನ ಕರ್ಕೊಂಡ್ ಬರ್ರಿ, ನಾ ಅಲ್ಲಿಗೆ ಹೋಗಿ ಬರ್ತೇನೆ ಫೋಜ್ದಾರ್ ಅಂತಕ್ಕ. ಹಂಗಾರ ನಮಗ ಹೋಗಿ ಬಾ ಅಂದ್ರಿ? ಹೋಗಿ ಬರ್ರಿ ನೀವು. ಗೌಡ್ರ ನೀವ್ ಅದಿರಲ್ಲ, ಅಟು ಊರಾಗ ಬಗತ ನೋಡ್ಕೊರಿ. ಆಯ್ತು, ತಾಯಿಗೆ ಓಣೆ ಕಡೆದು ಗಲಾಟೆ ಬಾಳ ಆಕತಿ. ಮತ್ ನೀವು ಬರೇ ಕಪಾಟ್ ಮನ್ಯಾಗ ಕುಂತೀರಿ, ನೋಡ್ಕೊರಿಪ್ಪ. ಎಲ್ಲಿ ಹೋಗಲೇ, ನಾ ಹೋಗಿ ಬರ್ಲಿ ಹಂಗಾರ? ನಾ ಬರ್ತೇವು. ಹೋಗಿ ಬರ್ರಿ. ಅಲ್ಲಲ್ಲಿ ಕಲ್ಯ, ನಿನ್ನೆ ಕಾಲಾಗ ಹರಕ್ ಚಪ್ಪಲ್ ಇದ್ದುಲೆ, ಇವತ್ತು ಹೊಸ ಮೆಟ್ಕೊಂಡ್ ಬಂದಿವಲ್ಲೇ, ಎಲ್ಲಿ ತೊಗೊಂಬಂದಿವನ? ಏನು ಮಾಡ್ಬೇಕಲೇ ಕಲ್ಯ? ನಿನ್ನೆ ಗುಡಿ ಬಾಗಲಾಗ ಚಪ್ಪಲ್ ಬಿಟ್ಟು ಒಳಗೆ ಚಕ್ಕ ಆಡ್ಕೊಂಡು ಕುಂತೀನಿ, ಹೊರಗೆ ಯಾವನೋ ಬಂದೊಂದು ಚಪ್ಪಲ್ ಕಳು ಮಾಡ್ಕೊಂಡು ಬಿಟ್ಟ. ಅದಕ್ಕೆ ನಾನು ಬರಿಗಲ್ಲೇ ಹ್ಯಾಂಗೆ ತಿರುಗಾಡೋದು ಅಂತ ತಿಳಿದ ಇವ್ನು ಹೊಡ್ಕೊಂಡು ಬಂದಿ ನೋಡ್ಲಿ. ಲೇ ಮಲ್ಯ,
ಏನು ಮಾಡಿದಿಲ್ಲ ಗಾತಾ ನೀನು ಹೋಗಿ ನಿಮ್ಮ ಅಪ್ಪನ ಚಪ್ಪಲ ತುಡು ಮಾಡ್ಕೊಂಡ್ ಬಂದಿರೋಲೇ. ಹಾ ನೀನು ಹೆಂಗೆ ಗುರುತಾತ್ಲೇ ಕಲ್ಯ? ಮಗನ ಈ ಚಪ್ಪಲ್ಲು ನಿಮ್ಮಪ್ಪ ನೀನು ಖರೀದಿ ಮಾಡೋ ಮುಂದೆ ನಾನು ಅಲ್ಲೇ ಇದ್ದೀನಿಲಿ. ನಿಮ್ಮಪ್ಪ ಗುಡಿ ಬಾಗಲಾಗ ಚಪ್ಪಲ್ ಬಿಟ್ಟು ಕುಂತಾಗ ಯಾವನೋ ತುಡುಗು ಮಾಡ್ಕೊಂಡು ಹೋಗ್ಯಾನಂತ ನಿಮ್ಮಪ್ಪ ಊರೆಲ್ಲ ಹುಡ್ಕಾಕತ್ತಾನೋ ಮಗನ. ಛೇ ಘಾತ ಆತ್ಲೇ ಕಲ್ಯ ಹಂಗಾರ. ನಂದು ಒಂದು ಕೇಸ್ ಹಿಂಗಾತ್ಲೆ ಮಣ್ಣಿ ಮಲ್ಯ. ಏನಾತ್ಲೇ? ನೋಡ್ಲಿ ಮೊನ್ನೆ ಅದೇನೋ ಅಂತಾರಲ್ಲ ಹುಟ್ಟ ಸತ್ತಿಲ್ಲ ಸುಡ್ಗಾಡ್ ಕಂಡಿಲ್ಲ ಅಂದಂಗ ನಾ ಎಂದೂ ಸಂತಿಗೆ ಹೋಗದ ಸಂತಿಗೆ ಹೋಗಿನಪ್ಪ. ನಿನ್ನ ಮುಂದೆ ಹೇಳ್ತಾನಲೇ ಸಂತಿ ಎಲ್ಲ ಮಾಡ್ಕೊಂಡು ತೆಳ ಕಾಯಿಪಲ್ಲೆ ಮಾರ್ಕೆಟ್ನಾಗ ಹೋದನ್ಲಿ ಒಂದು ಮುದುಕಿ ಕರ್ರನ ಬದನಿಕಾಯಿ ಹಚ್ಕೊಂಡು ಕುಂತಿತ್ತು. ಆದವನ ಹೆಂಗೆ ಕೆ ಜಿ ಬೇಯಮ್ಮ ಅಣ್ಣೆ ಇವು ತಮ್ಮ ಇವು 10 ರೂಪಾಯಿಗೆ ಒಂದು ಕೆ ಜಿ ಅಂದ್ಲ. ಮತ್ತು ಈಚೆ ಕಡೆ ಹೆಂಗೆ ಬೇಣ್ಣೆ ಅವು ಹಂಗಲ್ಲ ತಮ್ಮ ಅಂದ್ಲ. ಹಂಗಾದ್ರೆ ಇವನಷ್ಟು ಹಾಕಿ ಬಿಡ್ಪೇ ನೀನು ಆಕಿ ತೊಗೊಂಡಾಕಿ ಅಂದ್ರೆ ನನ್ನ ಚಿಲ್ಲಾಗ ಒಂದು ಕಾಯಿ ಬಿಡ್ದಂಗೆ ಅಷ್ಟು ಹಾಕಿಳ ಆತು ಬಿಡಂಗಾರ ಬೇಸಾತಂದ್ರೆ ನಾನು ಎದ್ದಿನ ಮುಂದೆ ಉಳ್ಳಾಗಡ್ಡಿ ತೊಗೋಬೇಕಂತೇಳಿ ಮುಂದೆ ಹೊಂಟಿನ್ಲೆ. ನೀನು ಮುಂದೆ ಹೇಳ್ತಾನಲೇ ಮಲ್ಲೆ ಆಚರ್ಗಲ್ ತೊಗೊಂಡು ಎತ್ತಿ ಮುದುಕಿ ಮೊಲ್ಲ ಅಂದ್ಲ. ಯಾಕೆ ಬೇಣ್ಣೆ ಅಲ್ಲ ಬಾಯಿಲಿ ಎಷ್ಟು ಮಂದಿ ಇದ್ದೀರಿ ನೀವು ಅಂತ ಕೇಳಿಳ. ನಾವು ಕೊಟ್ಟಲ್ಲ ಅವ್ರು 3 ಮಂದಿ ಅಂತ ಮರಿದೇವೆ ಬೇಣ್ಣೆ. ಅಲ್ಲಲ್ಲ ಅಷ್ಟೂರು ಇದನ್ನು ಮಾಡ್ತೀರೇನ ಅಂತಂದ್ಲ. ಏನು ಬೇಣ್ಣೆ ಆರಾಮೋದು ಬದನಿಕಾಯಿ ತಿನ್ನೋದು ಅಂತ ಕೇಳಿಳ. ಯಾಕೆ ಬೇ ಮತ್ತು ನೀ ಹಂಗೆ ಅಂದಿನ ಅದಕ್ಕೆ ಹಾಕಣ್ಣೆ ರೊಕ್ಕ ಕೊಟ್ಟು ಹಾಕ ಕೊಟ್ಟೋಕಿ ನೆನ್ನೆ. ಮುಲ್ಲ ಹೂರು ಮುಲ್ಲ ಬದನಿಕಾಯಿ ರೊಕ್ಕ ಕೊಡ್ತೀವಿ ಏನು ಬಗ್ಗಿಸಿ ದುಬ್ಬದ ಮ್ಯಾಗ ಗುದ್ಲಿ ಒಂದು ಅಮ್ಮ ಸಪ್ಲ ಮಾಡಬೇಡ್ಬೆ ನಿನ್ನ ರೊಕ್ಕ ನೀ ತೊಗೊಂಡು ಕೊಟ್ಟು ಅಲ್ಲಿಂದ ಪರಾರಾಗಿ ಬಂದ್ಲಿ ಹಿಂಗೆ ಆತು ಮೊನ್ನೆ. ಯಾಕೋ ನೀನು ಸುಮ್ಮನೆ ಬಿಟ್ಟಾಳ ಬಾರ್ಲೆ ಮಲ್ಯ ಇಲ್ಲಿದ್ರೆ ನೀನು ಚೊನ್ನಾನ ಹರಿತಿದ್ದಳ ನೋಡ್ಲಿ. ಹೌದ್ಲೇ ಮುದುಕಿ ನಾನು ಚೊನ್ನಾನ ನೋಡಕತ್ತಿತ್ತದ ಎಲ್ಲಿದಚ್ಚಿ ಸರಿ ಮರ ಏನು ಚೊನ್ನ ಜಗ್ಗಿಗ್ಯಾಳ ಅಂತೇಳಿ ಅಲ್ಲಿಂದ ಬರ್ರಂತ ಓಡಿ ಬಂದ್ಲಿ. ಯಾಕಂದ್ರೆ ನಾನು ಮಗ ಅಂತ ಮಾಸ್ತರ್ ಕೈಯಾಗ ಸಾಲಿ ಕಲ್ತನ್ಲೇ ಮಲ್ಯ. ಮಾಸ್ತರ್ ನನ್ನ ಮತ್ತೊಂದು ನೆನಪಾಯ್ಲಿ ನನಗೆ. ಮತ್ತೆ ನೆನಪಾತ್ಪ ನಿನಗೆ? ನಾ ಸಣ್ಣಾಗಿರ್ತು ಸಾಲಿ ಕಲಿಯಕ್ಕೆ ಹೋಗ್ತಿದ್ದೀನಿ. ಅವಾಗ ನಮ್ಮ ಸಾಲಿಗೆ ಒಬ್ಬ ಹೊಸ ಮಾಸ್ತರ್ ಬಂದಿದ್ದ. ಹೊಸದಾಗಿ ನೌಕರಿ ಸಿಕ್ಕಿತ್ತು ಅಂತ ಭಾರಿ ಖುಷಿನೂ ಆಗಿದ್ದ. ಹೊಸದಾಗಿ ಮಾಸ್ತರ್ ಆಗಿ ನನ್ನ ಬಳಿಕ ಹೊಸ ಪ್ಯಾಂಟ್ ಶರ್ಟ್ ಹಾಕೊಂಡು ಸಾಲಿ ಕಲ್ಸಕ್ಕೆ ಹೋಗ್ಬೇಕು ಅಂತ ತಿಳಿದು 10 ಮೀಟರ್ ಅರ್ವಿ ಖರೀದಿ ಮಾಡಿ ಅದ್ರಾಗ 3 ಮೀಟರ್ ಕತ್ತರಿಸಿ ಮನ್ಯಾಗ ಸುಟ್ಗೇಸ್ದಾಗಿಟ್ಟು ಉಳಿದು 7 ಮೀಟರ್ದಾಗ ಪ್ಯಾಂಟ್ ಶರ್ಟ್ ಹೊಲಿಸಿ ಮೈಯ ಹಾಕೊಂಡು ಸಾಲಿ ಕಲ್ಸಕ್ಕೆ ಬಂದ್ಬಿಟ್ಟ. ಆದ್ರೂ ಅವಸರದಾಗ ಪ್ಯಾಂಟಿಗೆ ಜೀಪ್ ಹಾಕೊಳ್ಳೋದು ಮರ್ತಿದ್ದ. ಶಾಲೆಯಾಗಿನ ಹುಡುಗರೆಲ್ಲ ಮಾಸ್ತರ್ ನೋಡಿ ನಗಾಕ್ ಶುರು ಮಾಡಿಬಿಟ್ರೆ. ಹೌದಾ? ಆ ಮಾಸ್ತರ ನಾ ಹೊಸ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದೀನಿ ಭಾಳ ಚಂದ ಕಾಣಕತ್ತೀನಿ ಅದಕ್ಕೆ ಹುಡುಗರನ್ನ ನೋಡಿ ನಗಾಕತ್ತಾರ ಅಂತ ತಿಳಿದು ಇಷ್ಟಕ್ಕೆ ಏನು ನಗ್ತೀರಿ ಮನ್ಯಾಗ ಸುಟ್ಟಿಗೆಸ್ದಾಗ ಇನ್ನೂ 3 ಮೀಟರ್ ಕತ್ತರಿಸಿಟ್ಟು ಬಂದೇನ ಅಂದ. ಅವನ ಮಾತು ಕೇಳಿ ಶಾಲೆಯಾಗಿನ ಹುಡುಗರು ಮತ್ತಷ್ಟು ನಗಾಕ್ ಶುರು ಮಾಡಿಬಿಟ್ರೆ. ಆಗ ಮಾಸ್ತರ್ಗೆ ಸಿಟ್ಟು ಬಂದ ಅನಾಕತ್ತ ಬಾಯಿ ಮುಚ್ಚಿ ಸುಮ್ಮನೆ ಕೂಡ್ತೀರಿಯೋ ಏನು ಹೊರಗೆ ತೆಗಿಲಿಯೋ ಏನ್ಲೇ ಮಲ್ಯ ಅವ ಅಷ್ಟ ಅನ್ನೋದು ತಡ ಹುಡುಗಿಯರ ಕೈಯಾಗಿ ನೋಟ್ಬುಕ್ ಅಲ್ಲಿ ಚೆಲ್ಲಿ ಸಾಲಿ ಹೊರಗೆ ಓಡಿಬಿಟ್ರೆ. ಹುಡುಗಿಯರು ಹಿಂಗ್ಯಾಕೆ ಓಡಾಕದಾರ ಅಂತ ತಿಳಿದು ಪಕ್ಕದ ರೂಮಿನ ಟೀಚರ್ ಬಂದಳು. ಮಾಸ್ತರ್ ನೋಡಿ ಆಕಿನೂ ನಗ ಚಾಲು ಮಾಡಿಬಿಟ್ರು. ಆಗ ಮಾಸ್ತರ್ ತಲಿಕೆಟ್ ಹೆಡ್ ಮಾಸ್ತರ್ ಅಂತ್ಯಾಕೆ ಹೋಗಿ ಎಲ್ಲರೂ ನನ್ನ ನೋಡಿ ನಗಾಕತ್ತಾರ್ರಿ ಸರ್ ಅಂತ ಹೇಳ್ಬಿಟ್ಟ. ಆ ಹೆಡ್ ಮಾಸ್ತರ್ ಈ ಮಾಸ್ತರ್ನ ಕೆಳಗ ಮ್ಯಾಗ ನೋಡಿ ಅಂದ ರೀ ಮಾಸ್ತರ್ ಪ್ಯಾಂಟ್ ಹಾಕಿರಿ ಆದ್ರೆ ಅದಕ್ಕೆ ಜೀಪ್ ಹಾಕಿಲ್ಲ ಮೊದಲು ಹಾಕೋರಿ ಎಲ್ಲ ಸುದ್ದ ಹಾಕೈತೆ ಅಂದ. ಅವಾಗ ಈ ಮಾಸ್ತರ್ ಜೀಪ್ ಹಾಕೊಂಡು ಹುಡುಗರ್ನ ಹುಡುಗಕ್ಕೆ ಹೋದ. ಹಿಂಗಾತನ್ಲೇ? ಮಲ್ಯ ನಾನು ಸಣ್ಣ ಇದ್ದ ಸಾಲಿಗೆ ಹೋಗೋ ಮುಂದೆ ಅನ್ನೊಂದು ದೊಡ್ಡ ಪ್ರಕರಣ ಆತ್ಲೆ ಸಾಲ್ಯಾಗ. ಏನಾಗಿತ್ಲೇ ಕಲ್ಯ? ಏನ್ಲೇ ಆ ಡೊಳ್ಳು ಹೊಟ್ಟಿ ಮಾಸ್ತರ್ ಅಂತ ಸಾಲಿ ಕಲ್ಸಕ್ಕೆ ಬರ್ತಿದ್ದಲ್ಲಿ ಕೆಟ್ಟ ಬಿಸಿಲು ಕಾದು ಹಂಚು ಮಧ್ಯಾಹ್ನ ಬಿಸಿಲಾಗ ಉಶ್ ಅಂದವನಂತಂದ್ರೆ ನಿನ್ನ ಮುಂದೆ ಹೇಳ್ತಾನೆ ಶರ್ಟು ಪ್ಯಾಂಟು ಎಲ್ಲ ಬಿಚ್ಚಿ ಗೂಟಕ್ಕೆ ಹಾಕಿ ಕುರ್ಚದ ಮ್ಯಾಗ ಕುಂತು ಟೇಬಲ್ ಮ್ಯಾಗ ಸೊಂಡಿ ಇಟ್ಟು ಸ್ವರ್ ನಿದ್ದೆ ಹೊಡ್ಯಾಕೈತಿ ಬಿಡವ. 4ನೇ ಪಾಠ 4 ಸಲ 5 ಸಲ ಬರೀಲಿ ಅಂತೇಳಿ ಇಷ್ಟು ಆಗುರಾಗಿ ಅಂತಂದ್ರಲ್ಲೇ ನಾನು ಒಂದಕ್ಕಂತ ಹೋಗಿನಿ ಸಾಲಿಗೆ. ಚೆಕ್ಕಿಂಗ್ ಸಾಹೇಬ್ರು ಬಂದಿದ್ರಲ್ಲೇ ಓಡಿ ಬಂದವನು ಗುರುಗಳಿಗೆ ಹೇಳಿ ಗುರುಗಳು ಚೆಕ್ಕಿಂಗ್ ಸಾಹೇಬ್ರು ಬಂದಾರ್ರಿ ಅನ್ನಿ ನಿನ್ನ ಮುಂದೆ ಹೇಳ್ತಾನೆ ರಣಾನ ದೆವ್ ಎದ್ದಂಗೆ ಎದ್ದ ಹಂಗೆ ಬರ ಮೇಲೆ ನಿಂತವನಂತಂದ್ರೆ ಏನು ಹೇಳಿ ಚಲನ ಮಾಡಿಬಿಟ್ಟ. ಮಕ್ಕಳೇ ಇದು ಮುಂಗೈ, ಮಕ್ಕಳೇ ಇದು ಅಂಗೈ, ಮಕ್ಕಳೇ ಇದು ಮಣಕೈ, ಮಕ್ಕಳೇ ಇದು ಮಣಕಾಲು, ಮಕ್ಕಳೇ ಇದು ಹೊಟ್ಟಿ, ಮಕ್ಕಳೇ ಇದು ಹೊಂಕಳ, ಮಕ್ಕಳೇ ಕೆಳಗೆ ಆದಿರುತ್ತೆ, ಮಕ್ಕಳೇ ಮ್ಯಾಲೆ ಇದಿರುತ್ತೆ, ಮಕ್ಕಳೇ ಮುಂದೆ ಆದಿರುತ್ತೆ, ಮಕ್ಕಳೇ ಹಿಂದೆ ಇದಿರುತ್ತೆ ಅಂತ ಚಲೋ ಮಾಡಿಬಿಟ್ಟ. ಅನುಗುಣದಲ್ಲಿ ಚೆಕ್ಕಿಂಗ್ ಸಾಹೇಬ್ರು ಅಲ್ಲೇ ಬಂದ್ರ. ಬಬ್ಬ ಮಕ್ಕಳಿಗೆ ಬರಮೇಲೆ ಪಾಠ ಹೇಳಕತ್ತಾನಂತಂದ್ರೆ ಇವನಂತ ಪಾಠ ಹೇಳವನ್ನ ಯಾರಲ್ಲ ಅಂತೇಳಿ ಲೇ ಮಲ್ಯ ಎಲ್ಲಿದಿಲೇ? ಏನಾದ್ಲೇ? ನಮ್ಮ ಸಾಲಿಗೆ ಅವನು ಹೆಡ್ ಮಾಸ್ತರ್ ಮಾಡಿ ಹೋದ್ರ ಅದಕ್ಕಂತಾರ ನೋಡ್ಲಿ ಸುಳ್ಳಲ್ಲಿ ಒಮ್ಮೆ ದೊಡ್ಡರಿಗೆ ದನಲಾಗಬೇಕಂತಾರ ಸುಳ್ಳಲ್ಲಿ ನೋಡು. ಅಲ್ಲೇ ಮಲ್ಯ ನೀ ಓಸಿ ಆಡ್ತಿದ್ದೆಲ್ಲ ಸಲ ಬಿಟ್ಟಿನ ಆಡ್ತೀವೋ ಏನು ಮಾಡೋದು ಬಿಡ್ಲೇ ಕಲ್ಯ ಅದನ್ನೆಲ್ಲ ಬಿಟ್ಟು ನೀವು. ಯಾಕಂದ್ರೆ ಓಪನ್ ಊಟ ಮಾಡಕ್ ಕೊಡಂಗಿಲ್ಲ, ಕ್ಲೋಸ್ ನಿದ್ದೆ ಮಾಡಕ್ ಬಿಡಂಗಿಲ್ಲ. ಓಪನ್ ಕ್ಲೋಸ್ ಕೇಳಿದ ಹೊರತು ನಿದ್ದೆನೂ ಬರಂಗಿಲ್ಲ. ಯಾವ ದಿವಸ ಓಸಿ ನಂಬರ್ ತೆಗೆದಿರ್ತೇನು ಆ ದಿವಸ ಓಸಿ ಆಡಕ್ ನನಗೆ ಕಿಶಾಗ 1 ಪೈಸಾನು ಇರಂಗಿಲ್ಲ. ಅದಕ್ಕೆ ನಾ ಅತ್ಲಾಗ ಹೋಗುದೇ ಇಲ್ಲ. ನಿನ್ನ ಹಂತೆಗೆ ರೊಕ್ಕ ಕೇಳ್ಬೇಕಂದ್ರೆ ನೀನು ಭೇಟಿ ಆಗಲಿಲ್ಲ. ನಿನ್ನ ಎಲ್ಲಿ ಹೋಗಿದ್ಲೆ ಮಗನ ನೀನು? ನಿನ್ನೆ ನಾನು ಬೀಗ್ರೂರಿಗೆ ಹೋಗಿನಿ ಬಿಡ್ಲೆಪ್ಪ. ನಮ್ಮ ಬೀಗ್ರೂ ಕೆಟ್ಟ ಕಂಜೂಸಲೇ ಮಲ್ಯ ಕರೆ ಅಂದ್ರ
ಯಾಕ್ಲಿ ಏನಾತು? ಏನ್ಲೇ ನಮ್ಮ ಮನೆಗೆ ಬಂದ 4 ತಿಂಗಳು 5 ತಿಂಗಳ ಕುಂತು ಚಾ ಕುಡು ಚೈನಿ ಮಾಡಿ ಹೋಗ್ತಾರು. ಹಂಗಾರೆ ನಾನು ಬೀಗರ ಮನೆಗೆ ಹೋಗಿ 1-2 ದಿವಸದ ಕಾರ್ ಚೈನಿ ಮಾಡಿ ಬರ್ಬೇಕಂತ ಹೋದ್ರಲ್ಲಿ ಇನ್ನೂ ಹೊಚ್ಚನೊಳಗೆ ಕಾಲಿಟ್ಟಿಲ್ಲ, ಬೀಗ ಚಲೋ ಮಾಡಿಬಿಟ್ಟು ಆಗಾಗಲೇ. ಏನಂತ? ಏನು ಹೇಳ್ತಾನಲೇ, ಹೆಂತಿಗೆ ಹೇಳ್ತಾನ, ಬೀಗ ಬಂದಾನು ಸ್ವಲ್ಪ ಚಾ ಕಾಸು ಹಾಲು ಇಲ್ದ್ರಿ ಏನಾಯ್ತು ಅಂತ ಅವಂತಾನ. ಸಕ್ಕರೆ ಇಲ್ರಿ ಅಂತ ಆಯ್ಕಂತಾಳ. ಇನ್ನೂ 1 kg ಸಕ್ಕರೆ ತಂದ 6 ತಿಂಗಳು ಸದಕ್ಕಾಗಿಲ್ಲ, ಸಕ್ಕರೆ ತೀರ್ತಿ ಅಂತ ನಿಮ್ಮ ಅವನೊಂದೊಂದು ಜಿಗದು ಹೊಡ್ಯಾಕ ಹೋದಂಗೆ ಮಾಡಿದ್ಲಿ. ಹೆಂಗಾರ ಹೋಗ್ಲಿ ಬಿಡ್ರಿ, ಯಾಕೆ ನ್ಯಾಯ ಮಾಡ್ತೀರಿ, ನಾನು ಹೋಗ್ಕೇನಂತ ಅನ್ನಿ. ನೀವು ಹೋದ್ರು ಅಷ್ಟು ಆತಿಕೆ ಅವನಿಕಿನ ಬಿಡುದಲಿಕ್ಕಿನ ಈ ನಮನಿ ಸಕ್ಕರೆ ಆಗಿ ಮಾಡ್ರಿ. ಈಕಿಗೆ ಸಕ್ಕರೆ ಫ್ಯಾಕ್ಟ್ರಿ ಸಾಲಾಕಿಲ್ಲ ಅಂತಂದ್ರೆ ನಿನ್ನ ಮುಂದೆ ಹೇಳ್ತಾನಲ್ಲೇ, ಗಂಡು ಗಚ್ಚಿ ಹಾಕಿ ಕೈಯಾಗ ಒಂದು ಡೊಣ್ಣೆ ಹಿಡ್ದ ಅಳುಕ್ಕನ ಕಟ್ಟಿ ಮ್ಯಾಗಿಂದ ಜಿಗದ ಶೇಕ ನಿಮ್ಮ ಅವನನ್ನ ನಾವು ಮಣ್ ತುಂಬ ಓಡಾಡ್ತಾನ್ರಿ ಹೊಡ್ಯಾಕ. ಏನು ಮಾಡ್ರಿ, ಆಕಿಗೆ ಒಂದು ಪೆಟ್ಟು ಹೊಡಿವಲ್ಲಿ ಹುಲಿಲಾರ ಕಂಬಕ್ಕೆ ಹೊಡಿತಾನ, ಕದಕ್ಕೆ ಹೊಡಿತಾನ, ಕಂಬಕ್ಕೆ ಹೊಡಿತಾನ, ಕದಕ್ಕೆ ಹೊಡಿತಾನ. ನೋಡ್ಬೇಕಂಗಾರ ನಾನು ಇವ್ರು ನಂದನಂದ್ರೆ ಹೊರಗೆ ಹೋದಂಗೆ ಮಾಡಿದವನ. ಸ್ವಲ್ಪ ಹೊರಗೆ ಸರ್ ನಿಂತಿನ್ಲೇ ಬಾಜುಕ. ಏಕದಮ್ ಇಬ್ರು ಗಂಡ ಅಂತ ಜಗಳ ಬಂದ್ ಮಾಡಿದವ್ರು ಒಂದಾಗಿ ಕುಂತ ಏನು ಮಾತಾಡ್ತಾರಂದಿ, ನೋಡ ನಾ ಹೆಂಗೆ ಚಾ ಕಾಸು ಅಂದಂಗೆ ಮಾಡೀನಿ ಅಂತ ಗಂಡ ಅಂತಾನ. ಆಕೆಂತಾಳು, ನೋಡ ನಾನು ಹೆಂಗೆ ಸಕ್ಕರೆ ಅಂದಂಗೆ ಮಾಡೀನಿ ಅಂತ ಆಕೆಂತಾಳ. ನೋಡ ನಾನು ನಿನ್ನ ಹೆಂಗೆ ಹೊಡೆದಂಗೆ ಮಾಡೀನಿ ಅಂತ ಅವಂತಾನ. ನೋಡ ನಾನು ಹೆಂಗೆ ಹತ್ತಂಗೆ ಮಾಡೀನಿ ಅಂತ ಆಕೆಂತಾಳ. ಇಷ್ಟು ಅನ್ಕೊಡೋದು ನನಗೂ ತಲೆ ಗಿರ್ರ ಅಂತಲೇ ಜಿಗದ ಬಾಗಿಲಿಗೆ ಬಂದವನ ನಾನು ಅನ್ನಿ. ನೋಡು ನಾನು ಹೆಂಗೆ ಬಂದಂಗೆ ಮಾಡೀನಿ ಅನ್ನಿ. ಬೀಗ ಇಲ್ಲೇ ಇದೆಯಾ ಬಾಬಾ ಅಂತಂದ್ರು. ಚಾ ಕಾಸು ಅಂತ ಹೆಂತಿಗೆ ಹೇಳಿದ. ಚಾ ಅಷ್ಟ ಅಲ್ಲೇ ಮಲ್ಯ ಶಿಸ್ತು ಅವಲಕ್ಕಿ ಬಾಳೆಯನ್ನು ಮಾಡಿ ಕೊಡುಮಟ ನಾನು ಮಗ ಎದ್ದ ಬರಲಿಲ್ಲ. ಭಾರಿ ಕರಾಮತ್ ಮಾಡವಪ್ಪ ನೀನು. ಅದಿರ್ಲಿ ನಡಿ ಹೊತ್ತ ಹೋಗುನು, ಆಕಿನ ಹೊಂಚ್ಕೊಂಡು ಬರೋನು, ಸೌಂದತಿ ಹೋಗಿ ಟಂಗ ಮಾಡ್ಕೊಂಡು ಹೋಗಿ ಜಲ್ದಿ ಬರೋನು. ನಡಿ ಹೋಗು ನಡ್ಲೆ ಮಲ್ಯ, ನಡಿ ನಡಿ ಹೋಗು ನಡಿ. ಕಮಲು ಕಮಲು ಅದೇನ ಮನ್ಯಾಗ? ಅದೇನು ಬಾರ ಗೌಡ, ನನಗೆಲ್ಲಿ ಹೋಗಂದಿ? ಅಲ್ಲ ಕಮಲು, ಈ ಕಲ್ಯ ಮಲ್ಯನ ಬರ್ಲಿಲ್ಲ ಇನ್ನು. ಕೊಲ್ಲಾಪುರದ ಹುಡುಗಿ ಕೂಡ ಅಲ್ಲೇ ಕುಂತ್ರ ಏನೋ ಲಲ್ ಹೊಡ್ಕೊಂತ. ಲೇ ಮಲ್ಯ, ಗೌಡ್ರ ಅದಾರ ನಿಲ್ಲ ನೋಡ್ಲೆ ಮನ್ಯಾಗ. ಅದಾರ್ಲಿ ಬಂದ್ರೋಡಲ್ಲೇ ಬಂದ್ರಲ್ಲ ಬಂದ್ರಲ್ಲ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ. ಮತ್ತೇನ್ಪಾ ಹುಡುಗಿನ ಹೊಂದಿಸ್ಕೊಂಡ್ ಬಂದ್ರೆ? ಹೊಂದ್ಸೊ ಬಂದಿವ್ರಿ. ಹೆಂಗದ ಹುಡುಗಿ? ಕಣ್ಣು ಮೂಗು ಬಣ್ಣ ಎಲ್ಲ ಚಂದ ಐತೆ ಗೌಡ್ರ? ಕಪ್ಪೂರ್ ಗೊಂಬೆಗೆ ಹೇಳ್ರಿ ಅಪ್ಪ. ಹಂಗಾರ ನಡ್ರಿ. ಹಂಗಾರ ನೋಡ ತೇರ್ಗೆ ನಗ ಬಿಗಿ ನಡ್ರಿ. ತೇರ್ ಎಳದ್ ಮೆಟ್ಟಿಗೆ ಹಚ್ಚಿ ಹಣ್ಣು ಕಾಯಿ ಮಾಡಿ ಸಂಜೆ ಮುಂದ ಪ್ರೋಗ್ರಾಮ್ ಚಾಲು ಮಾಡಿಬಿಡೋಣ. ಮಾಡೋಣ್ರಿ. ಗೌಡ್ರ ಮಲ್ಯಾಗ ಡೊಳ್ಳು ಮಜಲು ಹೇಳಿ ಬಂದ, ಅವೆಲ್ಲ ಹೇಳಿ ಬಂದನ್ರಿ. ನಾನು ನಗ ಬಿಗಿತೇನ್ರಿ, ಎಲ್ಲಾರು ಕೂಡ ಬರ್ರಿ. ಬಡ ಬಡ ನಗ ಬಿಗಿತೇನು ಎಳ್ದ್ ಬಿಡು ತೇರ್. ಹಂಗಾರ ನಡಿ ನಡಿ ಮಾಡ್ಲೆ ಮಲ್ಯ. बसवेश्वर महाराज की जय, बसवेश्वर महाराज की जय, बसवेश्वर महाराज की जय। ನಾನು ಟೇಜನ್ ಕಡೆ ಹೋಗ್ತೀನಿ, ಲೈಟ್ ಪೈಟ್ ನೋಡ್ತೀನಿ, ನೀವು ಕಡೆನ ಬಂದ್ಬಿಡ್ರಿ. ಲೈಟ್ ನೋಡ್ರಿ, ಮತ್ತೆ ಎಲ್ಲಾರು ಹಾದಿಗಿದಾವ. ಇಲ್ಲ ಕಲ್ಯ ಯಾಕ್ಲಿ ಬಾರ್ಲಿ ಮಗನ ಇಲ್ಲಿ ಏನಾತ? ಕಲ್ಯ ರಾತ್ರಿ 8 ಗಂಟೆ ಆದ್ರೂ ಇನ್ನೂ ಆಕೆ ಡ್ಯಾನ್ಸರ್ ಬರ್ಲಿಲ್ಲ ಅಲ್ಲಿ. ಹೌದು ಬರ್ಲಿಲ್ಲ ಯಾಕೆ? ಮಲ್ಯ ನಾ ಒಂದು ಐಡಿಯಾ ಮಾಡ್ತಾನಲ್ಲಿ. ಏನ್ ಮಾಡವ್ಲಿ? ಏನಂದ್ರ ನೋಡ್ಲಿ ಮಲ್ಯ, ಪ್ರೋಗ್ರಾಮ್ ನಡೆಸ್ಬೇಕಂತಂದ್ರ ಬಂದ್ ಬಾರಿ ಗಮ್ಮತ್ ಮಾಡ್ತಾನಲ್ಲಿ. ಏನ್ ಮಾಡವ್ಲಿ? ಗರಂ ಗರಂ ಗೌಡ್ರ ಕಪಾಟ ಐತಲ್ಲಿ, ಅದಕ್ಕ ರೊಕ್ಕದ ಆಸೆ ಹೆಚ್ಚಿ ಕುಣಿಸಿ ಬಿಡುನ್ಲಿ. ಅಲ್ಲೇ ಮಗನ ಆಕೆ ಹೂ ಅನ್ಬೇಕಲ್ಲ. ಯಾಕೆ ಹೂ ಅನ್ನೋದಿಲ್ಲ? ಆಕಿ ಕೊಡು 3,000 ಈಕಿ ಕೊಟ್ಟು ಬಿಡುನ, ತಾನ ಹೂ ಅಂತಾಳ. ಏನು ಮಾಡ್ತೀವಿ ನೋಡಪ್ಪ, ನನಗಂತೂ ಏನೋ ಒಂದು ಹೊಳಿವತ್ತಾಗೈತಿ. ಮಲ್ಯ ನೀ ಅಷ್ಟ ಹೂ ಅಂದ್ಬಿಡ್ಲಿ, ನಾ ಎಲ್ಲ ಮಾಡ್ತೇನಿ. ಆದ್ರ ಒಂದು ಕರಾರ ಗೌಡ್ರ ಕೈಯನ್ನು ಬಂದೂಕ್ ತಗೋ, ಸ್ಟೇಜ್ ಮುಂದೆ ನಿಂದ್ರ ಗೌಡ್ರಿಗೆ ಮುಂದೆ ಯಾರದ್ ಗದ್ಲ ಮಾಡಿರು ಆ ಗೌಡ್ರಿಗೆ ತೋರಿಸ್ಬೇಡ. ಈ ಕುಂತ ಮಂದಿಗೆ ಎಲ್ಲರಿಗೂ ಬಂದೂಕ್ ತೋರಿಸ್ಬೇಡ. ಗಪ್ ಕುಂಡ್ರ ಅಂತೇಳಿ ನಾ ವಾದನ ಕರ್ಕೊಂಡ್ ಬಂದ್ಬಿಡ್ತಾನೆ. ನಾ ಹೋಗ್ಲಿ ಹಂಗಾರ ನೋಡ್ಕೊ ಹಂಗಾರ. ಚಿಂತೆ ಕಮಲು ಕಮಲು ಅದಿರ ಮನ್ಯಾಗ ಏನ ಇವತ್ತು ಒಂದು ದೊಡ್ಡ ಘಾತ ಆಗೈತೆ. ನೀನ ಏನ್ ಅನ್ನೋದೇನ, ನಮ್ಮ ಜಾತ್ರೆಗೆ ಈ ಕೊಲ್ಲಾಪುರ ಹುಡುಗಿ ಹೇಳಿ ಬಂದ್ವಲ್ಲ, ಅದ್ರ ದುರ್ಗುಣಗಳು ಏನೋ ಮಾಡಿ ಬರ್ಲಿಲ್ಲ. ಅದು ತಪ್ಪಿಸ್ಬಿಟ್ಟೈತಿ. ಇವತ್ತು ಪ್ರೋಗ್ರಾಮ್ ನಡೆಸೋ ಪದ್ಧತಿ ನಿಮ್ದ. ಏನನ್ನೋದು ಬಿಕ್ಕುದು ಬೇಕಾಗಿಲ್ಲ. ಮಾಡೋದಂದ್ರೆ ಮಾಡೋದನ್ನ, ಕುಣಿಸೋದಂದ್ರೆ ಕುಣಿಸೋದ. ನೀವ ಕುಣಿದೀಗ ಅದ್ರಾಗ ಒಂದು ದೊಡ್ಡ ವಿಷಯ ಬಿಡ್ರಿ. ಒಂದು ಪ್ಯಾಟ್ ಒಂದು ಶರ್ಟ್ ಕೊಡ್ತೇವ, ಅಟ್ ಸಿಕ್ಕಾಪಟ್ಟಿ ಬಣ್ಣ ಬಡಿತೇವ. ಏನಿಲ್ಲ ಸ್ವಲ್ಪ ದಿನ ಜಿಗಿಸಿ ಟಂಟ ಚಿಂಗಳಂಗ ಮಚ್ಚಳಂಗ ಡಿಂಗಳಂಗ ಮಚ್ಚಳಂಗ ಟಿಂಗಳಂಗ ಮಚ್ಚಳಂಗ ಡಿಂಗಳಂಗ ಮಚ್ಚಳ ಟಿಂಗಳಂಗ ಮಚ್ಚಳಂಗ ಡಿಂಗಳಂಗ ಮಚ್ಚಳಂಗ ಅಂತ ಅಂದ ನಾವೆಲ್ಲ ಟಬಲಾಜಿಗೆ ಹೇಳ್ಬಿಡ್ತೇವ. BM ಪಿಟಿಗೆ ಮಾಸ್ತರ್ಗೆ ಹೇಳ್ತೇವ. ಹಂಗಂದ್ರೆ ನೀವು ಒಂದು ಸ್ವಲ್ಪ ಕುಂದ್ರ ಸಾಕು. ನಾವು ಒಂದು ಚಪ್ಪಲಿ ಹೊಡೆದು ಬಿಡ್ತೇವ. ನಿನಗೆ ಚಿಲ್ಲರ್ ತೋರ್ತಾರೋ, ಈ ಕಡೆ ನೋಟ್ ಆಯರ್ ಮಾಡ್ತಾರೋ, ಚಿಲ್ಲರ್ ಟಬಲಾಜಿಗೆ ನೋಟ್ ನಿನಗೆ ತೊಗೊಂಡು ಬರುಂತ್ಯಾ. ನಡಿ ಮೇಳ ಆಗಿಬಿಡ. ಗೌಡನ್ ಈ ಕಡೆ ಬಿಡಕ್ ಹೋಗ್ಬಾರ್ದು ನೋಡ್. ಮತ್ತ ಗೌಡ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ನೀ ನಾ ಮಲ್ಯನ ಕೈಯಾಗ ಒಂದೆರಡು ಸೆರೆ ಬಾಟ್ಲೆ ಕೊಟ್ಟಿನಿ. ಗೌಡ್ರು ಅವ್ರು ಕುಡಿಸ್ತಾರ, ಅವ್ರ ಮಂದ್ಯಾಗ ಜೋಲು ಹಿಡ್ಕೊಂಡು ಅಡ್ಡಾಡ್ತಾರ. ನೀ ಇಲ್ಲಿ ಕುಣಿದು ಬಿಡುತ್ಯಾ.
ಏನು ತಲಿಯ ಕಲ್ಯಾಣಿಂದ ನಂದ ಹೌದು ಕೂದಲು ತೆಲಿನ ನಂದ ಬಾ ಇರ್ಲಿ ನಡಿ ನೋಡಿ ಏ ಮಲ್ಯ ಏನ್ ಹೋಗಲ್ಯ ನಾ ಎಲ್ಲ ಕರ್ಕೊಂಬಂಡ್ಲಿ ವ್ಯವಸ್ಥೆ ಮಾಡೀನಿ ಗೌಡ್ರನ್ನ ಒಳಗೆ ಬಿಡಬ್ಯಾಡ್ಲಿ ಆ ಚಿಂತಿ ಬಿಟ್ಬಿಡ್ಲಿ ನೀನ ಮಂದೆಲ್ಲ ಶಾಂತ ಕುಂತತಿ ಒಂದು ಕುರ್ಚಿ ಹಾಕ್ತಾನೆ ಗೌಡ್ರನ್ನ ತಂದು ಕುಂಡ್ರಸೋನು ಹೂವಿನ ಮಾಲೆ ಹಾಕಿ ಮತ್ತೇನು ಉದ್ಘಾಟನೆ ಮಾಡಿ ಚಲೋ ಮಾಡಿಬಿಡು ನೀನ ಅಷ್ಟ ಮಾಡೋಣ ಬಿಡ ಬಂದಾಳೇನಪ್ಪ ಕುಣಿಯಕ್ಕೆ ಗೌಡ್ರ ಬಂದಾಳ್ರಿ ಗೌಡ್ರ ಒಳಗೆ ಹೋಗಿ ಬಣ್ಣ ಬಡ್ಕೊಳಕತ್ತಾಳ ಚಾಲು ಮಾಡ್ರಿ ಸಾವಕಾಸ್ರಿ ಗೌಡ್ರ ಏರಿ ಬಿಟ್ಟತಿ ಕುಲು ಕುಲು ನಗುತ್ತಿರುವ ಕನ್ನಡದ ಕಲಾಭಿಮಾನಿಗಳೇ ಜಾತ್ರೆಯ ನಿಮಿತ್ತ ಇವತ್ತು ಒಳ್ಳೆ ಕಾರ್ಯಕ್ರಮ ನಿಮಗೋಸ್ಕರವಾಗಿ ತಂದಿದ್ದೀವಿ. ಹೆಸರು ಗರಮ ಗರಮ ಗೌಡರ ಕಪಾಟ. ಗರಮ ಗರಮ ಗೌಡರ ಕಪಾಟ. ಹೊಟ್ಟೆನ್ ಗುಣ ಅವ್ರ ಮುಂದೆ ಹೇಳಬ್ಯಾಡ್ರಿ. ನನ್ನ ಹೆಂಡತಿ ಪತಿವ್ರತಿಯಾದಳಂತ ತವ್ರ ಮನೆಗೆ 6 ತಿಂಗಳ ಬಿಡಬ್ಯಾಡ್ರಿ. ನನ್ನ ಹೆಂಡತಿ ಪತಿವ್ರತಿಯಾದಳಂತ ತವ್ರ ಮನೆಗೆ 6 ತಿಂಗಳ ಬಿಡಬ್ಯಾಡ್ರಿ. ಬಿಟ್ರ್ಯಾಕ ಬಿಡುವಲ್ರಿ ಮತ್ತು ಒಂದು ಹೇಳ್ತೀನಿ. ಬಿಟ್ರ್ಯಾಕ ಬಿಡುವಲ್ರಿ ಮತ್ತು ಒಂದು ಹೇಳ್ತೀನಿ. ತಿಂಗಳಿಗೊಮ್ಮೆ ಹೋಗೋದ್ ಮಾತ್ರ ಮರಿಬ್ಯಾಡ್ರಿ. ವಾರಕ್ಕೊಮ್ಮೆ ಹೋಗೋದ್ ಮಾತ್ರ ಬಿಡಬ್ಯಾಡ್ರಿ. ಹೊರಗಿನ ಹೊಲ ಅಂತ ತಿಳಿದು ಗೌಡ ಕುಲಕರ್ಣಿಯರ ಹೊಲ ಮಾಡಬ್ಯಾಡ್ರಿ. ಊರ ಹೊರಗಿನ ಹೊಲ ಅಂತ ತಿಳಿದು ಗೌಡ ಕುಲಕರ್ಣಿಯರ ಹೊಲ ಮಾಡಬ್ಯಾಡ್ರಿ. ಮಾಡಿದ್ರೆ ಯಾಕ ಮಾಡುವಲ್ರಿ ಮತ್ತೊಂದು ಹೇಳ್ತೀನಿ. ಮಾಡಿದ್ರೆ ಯಾಕ ಮಾಡುವಲ್ರಿ ಮತ್ತೊಂದು ಹೇಳ್ತೀನಿ. ಎತ್ತಿನ ಕೂಡ ಕೋಣ ಮಾತ್ರ ಹೂಡಬ್ಯಾಡ್ರಿ. ಎತ್ತಿನ ಕೂಡ ಕೋಣ ಮಾತ್ರ ಹೂಡಬ್ಯಾಡ್ರಿ.